ದೇವರಿಗೆ ಮಹಿಮೆ ಉಂಟಾಗಲಿ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ನನ್ನ ಒಡೆಯನು, ರಕ್ಷಕನು, ವಿಮೋಚಕನು, ಅತಿ ಬೇಗನೆ ಬರಲಿರುವ ಮೊದಲಿಂಗನೂ ಆಗಿರುವಂಥ ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರುವಂಥ ಪ್ರತಿಯೊಬ್ಬರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಇದ್ದಾನೆ. ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಆತನ ಕರುಣೆ, ಕೃಪಾ, ಕಟಾಕ್ಷಗಳು ನಿಮ್ಮನ್ನು ಹಿಂಬಾಲಿಸಲಿ. ಹಲ್ಲೆಲೂಯಾ. ಆಮೇನ್, ಆಮೇನ್. Praise the Lord. Hallelujah. Praise the Lord. Hallelujah. Hallelujah. ಓಕೆ, ಓದು ಅಮಾವಾಸ್ಯೆಯ ದಿನದಲ್ಲಿ ಯಾರು ಯಾರು ಪ್ರಾರ್ಥನೆಗೆ ಬಂದಿದ್ರಿ? ಓದು ತಿಂಗಳಿನ ಅಮಾವಾಸ್ಯೆಗೆ. ಹಲ್ಲೆಲೂಯಾ. ಓಕೆ, ಆವತ್ತಿನ ದಿನ ವಾಕ್ಯ ಅಪ್ಪವರು ಹೇಳಿದರು. ನಾನು ಕೂಡ ಸ್ವಲ್ಪ ಹೊತ್ತು, ನನಗೂ ಅವಕಾಶ ಮಾಡಿಕೊಟ್ರು. ನಾನು ಕೂಡ ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಹಂಚಿಕೊಂಡೆ ಪ್ರಿಯರೇ. ಹಲ್ಲೆಲೂಯಾ. ಓಕೆ, ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಈ ಒಂದು ಸಂದರ್ಭದಲ್ಲಿ ನಾವು ನಮ್ಮ ಬಲಗೈಯನ್ನು ಮೇಲಕ್ಕೆತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಒಂದಾನೊಂದು ದಿನದಲ್ಲಿ ಒಂದು ಊರಿನಲ್ಲಿ ದಂಪತಿಗಳಿಗೆ ಹುಟ್ಟಿದಂಥ ಒಬ್ಬ ಮಗನು ಬೆಳೀತಾ ಇರಬೇಕಾದ್ರೆ ಆತನು ಸ್ಕೂಲ್ ಲೆವೆಲ್ ಅಂದರೆ ಪ್ರೈಮರಿ ಮತ್ತು ಹೈಸ್ಕೂಲ್ ಲೆವೆಲ್ಗೆ ಬೆಳೆದಂಥ ಒಂದು ಸಂದರ್ಭದಲ್ಲಿ 14-15 ವರ್ಷಗಳಿರುವಂಥ ಒಂದು ಸಂದರ್ಭದಲ್ಲಿ ಮತ್ತು ಮುಂದೆ ಕಾಲೇಜ್ಗೂ ಕೂಡ ಹೋಗುವಂಥ ಒಂದು ಸಮಯ ಒದಗಿ ಬಂದಾಗ ಆ ಕುಮಾರನು ಆಟ ಆಡುವಂಥ ಒಂದು ಸಮಯದಲ್ಲಿ ಅಚಾನಕ್ಕಾಗಿ ಆ ಹುಡುಗ ಮರಣಕ್ಕೆ ಈಡಾಗ್ತಾನೆ ಪ್ರಿಯರೇ. ಆ ಹುಡುಗ ಮರಣ ಬಂದು ಆ ಹುಡುಗ ಸತ್ತು ಹೋಗ್ತಾನೆ. ಸತ್ತು ಹೋದಂಥ ಸಂದರ್ಭದಲ್ಲಿ ಆ ಕುಮಾರನ ತಂದೆ ತಾಯಿಗಳು ಬಹಳ ದುಃಖ ಪಡ್ತಾರೆ. ಬಂದಿರತಕ್ಕಂಥ ಅನೇಕ ಜನರು ಕೂಡ ಅಯ್ಯೋ, ಚಿಕ್ಕ ವಯಸ್ಸಿನಲ್ಲಿಯೇ ಅಲ್ಪಾಯುಷಿಯಾಗಿ ಸತ್ತು ಹೋದನಲ್ಲ, ಯಾರದು ಪಾಪ ತಟ್ಟಿದೆ, ಯಾರದು ಶಾಪ ತಟ್ಟಿದೆ ಎಂಬುದಾಗಿ ಅನೇಕ ಜನರು ಬಂದು ಮಾತಾಡಿಕೊಳ್ತಾ ಇರ್ತಾರೆ. ಅಯ್ಯೋ ಮಗನೇ ಅಂತೇಳಿ ತಾಯಿ ಆ ಒಂದು ಶವದ ಮುಂದೆ ಕೂತ್ಕೊಂಡು ಏನು ಮಾಡ್ತಾ ಇದ್ದಾಳೆ? ಅಳ್ತಾ ಇದ್ದಾಳೆ. ಏನೆಂಬುದಾಗಿ ಅಳ್ತಾ ಇದ್ದಾಳೆ ಅಂದರೆ, ಆ ತಾಯಿ, ಅಯ್ಯೋ ಮಗನೇ, ನಿನಗೆ ಬದಲಾಗಿ ನಾನು ಸತ್ತು ಹೋದರೆ ಚೆನ್ನಾಗಿರ್ತಿತ್ತು. ಅಯ್ಯೋ ಮಗನೇ, ನಿನಗೆ ಬದಲಾಗಿ ನನ್ನನ್ನಾದರೂ ದೇವರು ತೆಗೆದುಕೊಂಡು ಹೋದರೆ ಚೆನ್ನಾಗಿರುತ್ತಿತ್ತು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ತಂದೆಯು ಕೂಡ ಅಳ್ತಾ ಇದ್ದಾನೆ, ದುಃಖಿಸಿ ದುಃಖಿಸಿ ಅಳ್ತಾ ಇದ್ದಾನೆ. ಕೈಗೆ ಬಂದಿರತಕ್ಕಂಥ ಕುಮಾರ ಅಚಾನಕ್ಕಾಗಿ ಆ ಒಂದು ಅಲ್ಪಾಯುಷಿಯಾಗಿ ಸತ್ತು ಹೋದಂಥ ಸಂದರ್ಭದಲ್ಲಿ ತಂದೆಯು ಕೂಡ ದುಃಖಿಸಿ ದುಃಖಿಸಿ ಅಳುತ್ತಾ ಇದ್ದಾನೆ ಪ್ರೇಯರ್. ಅಳುವಂಥ ಒಂದು ಸಮಯದಲ್ಲಿ ಈ ಕುಮಾರನ ಆತ್ಮ ಏನಾಗುತ್ತೆ? ಮೇಲ್ಗಡೆ ಹೋಗುತ್ತೆ. ಮೇಲ್ಗಡೆ ಹೋಗಿ ಅಲ್ಲಿ ದೇವರ ಸಂಗಡ ಈ ಕುಮಾರನ ಏನು ಮಾಡ್ತಾನೆ? ವ್ಯಾಜ್ಯವಾಡ್ತಾನೆ. ಅಯ್ಯೋ ದೇವರೇ, ನನಗೆ ಇನ್ನೂ ಅವಕಾಶ ಕೊಡು, ನಾನು ಇನ್ನೂ ಬಹಳ ಸಾಧನೆ ಮಾಡುವಂಥದ್ದು ಇದೆ ಎಂಬುದಾಗಿ ಕೇಳಿದಾಗ ಅವಾಗ ದೇವರು, ಆಯಿತು, ನಿನ್ನ ತಾಯಿ ಕೇಳ್ತಾ ಇದ್ದಾಳೆ, ಆಕೆ ಪ್ರಾಣನ ತೆಗಿತೀನಿ, ನಿನ್ನ ಪ್ರಾಣ ಪುನಃ ನೀನು ಹೋಗು, ನಿನಗೆ ಬದಲಾಗಿ ಇನ್ನೊಬ್ಬರು ಪ್ರಾಣ ಬೇಕು. ಜಸ್ಟ್ ಇದು ಕತೆ, ಸ್ಟೋರಿ. ಹಲ್ಲೆಲೂಯಾ. ನಡೆದಿರ್ತಕ್ಕಂಥ ಘಟನೆ ಅಲ್ಲ. ಹಲ್ಲೆಲೂಯಾ. ಆವಾಗ ಹೇಳಿದಂಥ ಸಂದರ್ಭದಲ್ಲಿ ಅಲ್ಲಿ ಏನಾಗುತ್ತಂದರೆ, ಅವರೆಲ್ಲರೂ ಅಳ್ತಾ ಅಳ್ತಾ ಎಲ್ಲರೂ ಬಂದಿದ್ದಾರೆ, ಬೀಗರು ಬಂದಿದ್ದಾರೆ, ಎಲ್ಲರೂ ಬಂದಿದ್ದಾರೆ ಪ್ರಿಯರೇ. ಆ ಸಮಯದಲ್ಲಿ ಊರಿನವರು, ಒಳ್ಳೆ ಯುವಕ, ಆ ಒಂದು ಸಮಯದಲ್ಲಿ ಏನಾಗುತ್ತಂದರೆ
ದೇವರು ಏನು ಮಾಡ್ತಾನೆ, ಪುನಃ ಆ ಕುಮಾರನಿಗೆ ಹೋಗ್ಲಿ ಅಂತೇಳಿ ಜೀವವನ್ನು ಪುನಃ ಅನುಗ್ರಹ ಮಾಡ್ತಾನೆ. ಅನುಗ್ರಹ ಮಾಡಿದ ಮೇಲೆ ಅಲ್ಲಿ ಏನಾಗ್ತಾ ಇದೆ ಅಂದರೆ, ಆ ಕುಮಾರನಿಗೆ ಪುನಃ ಜೀವ ಬಂದಾಗ ಅಲ್ಲಿರುವಂಥವ್ರೆಲ್ಲರಿಗೆ ಕೆಲವು ಜನ ಭಯ ಪಡ್ತಾ ಇದ್ದಾರೆ, ಅಯ್ಯೋ ದೆವ್ವ ದೆವ್ವ ಏನು ಅಂತೇಳಿ. ಇನ್ನು ಕೆಲವು ಜನರು ಸಂತೋಷ ಪಡ್ತಾ ಇದ್ದಾರೆ, ಇನ್ನು ಕೆಲವು ಜನರು ಸ್ತಬ್ಧರಾಗಿ ನಿಂತ್ಕೊಂಡಿದ್ದಾರೆ. ಯಾರಿಗೂ ಏನು ತಿಳಿಯಲಾರದಂಥ ಒಂದು ಪರಿಸ್ಥಿತಿ. ಹಾಗೆ ದಿನಗಳು ಕಳೀತಾ 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 ಹೋಗ್ಬೇಕಾದ್ರೆ ಅವಾಗ ದೇವರು ಒಂದು ಒಡಂಬಡಿಕೆ ಮಾಡ್ಕೊಂಡಿದ್ದ ಈ ಹುಡುಗನು ಕೂಡ, ನಿನ್ನ ಬದಲಾಗಿ ಒಬ್ಬರು ಪ್ರಾಣ ಬೇಕು ಅಂತೇಳಿ. ಅವಾಗ ದಿನಗಳು ಕಳೀತಾ ಹೋಗ್ತಾ 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 ಇರಬೇಕಾದ್ರೆ ಏನಾಗುತ್ತಂದ್ರೆ, ತಾಯಿ ಮನೆ ಕೆಲಸದಲ್ಲೆಲ್ಲ ಭಾಳ ಬ್ಯುಸಿ ಆಗಿರ್ತಾನೆ, ತಂದೆ ಮನೆ ಕುಟುಂಬಕ್ಕೆ ಬೇಕಾಗಿರುವಂಥದ್ದೆಲ್ಲವನ್ನ ಸವರಿಸಿ ತರ್ತಾ ಇರ್ತಾನೆ ಪ್ರಿಯರೇ. ಆ ಸಮಯದಲ್ಲಿ ಏನಾಗುತ್ತಂದ್ರೆ, ಒಂದಿನ ಕೇಳ್ತಾನೆ ತಾಯಿ, ಅಮ್ಮ ನಾನು ಮೇಲ್ಗಡೆ ಲೋಕಕ್ಕೆ ಹೋದಾಗ ದೇವ್ರ ಸಂಗಡ ನಾನು ನಿಬಂಧನೆ ಮಾಡ್ಕೊಂಡಿನಿ, ನನ್ನ ಪ್ರಾಣಕ್ಕೆ ಬದಲಾಗಿ ನನ್ನ ಅಮ್ಮಂದಾಗಲಿ ನನ್ನ ಅಪ್ಪಂದಾಗಲಿ ನಾನು ಕೊಡ್ತೀನಿ ಅಂತೇಳಿ, ಅವ್ರ ಪ್ರಾಣವನ್ನು ನೀನು ತೆಗೆ ಅಂತೇಳಿ ಹೇಳ್ಕೊಂಡು ಬಂದೀನಿ ಅಂತೇಳಿ ಏನು ಮಾಡ್ತಾನೆ ಆ ಹುಡುಗ ಹೇಳ್ತಾನೆ. ಅವಾಗ ತಾಯಿ ಶವದ ಮುಂದೆ ಏನಂತ ಕುಂತ್ಕೊಂಡು ಅಳ್ತಾ ಇದ್ಲು, ನನ್ನ ಪ್ರಾಣ ಆದರೂ ಹೋದರೆ ಚೆನ್ನಾಗಿರ್ತಿತ್ತು, ಆದರೆ ನಿನ್ನ ಪ್ರಾಣ ಅಲ್ಪಾಯುಷಿಯಾಗಿ ಹೋಯ್ತಲ್ಲ ಮಗನೇ ಅಂತೇಳಿ ಹೇಳಿದಾಗ, ಅದೇ ಮಗನು ಪುನಃ ತಿರುಗಿ ಬದುಕಿ ಬಂದಾಗ ತಾಯಿಯನ್ನು, ಸ್ವಂತ ತಾಯಿಯನ್ನು ಕೇಳಿದ್ರೆ ಏನಂತ ಹೇಳಿದಳು ತಾಯಿ, ನಾನು ಮಾಡುವಂಥದ್ದಿನ್ನು ಬಹಳ ಇದೆ. ಹಲ್ಲೆಲೂಯಾ. ನಾನು ಹೋಗಿಬಿಟ್ರೆ ಮನೆ ಕೆಲಸಗಳನ್ನು ಯಾರು ಮಾಡಬೇಕು, ಇನ್ನು ಮುನ್ನೊಂದು ಬೇರೆ ಬೇರೆ ಕೆಲಸಗಳನ್ನು ಯಾರು ಮಾಡಬೇಕು, ಕುಟುಂಬದಲ್ಲಿ ಯಜಮಾನ ಇದ್ದಾನೆ, ಆ ಯಜಮಾನನಿಗೆ ಊಟ ತಿಂಡಿ ಎಲ್ಲವುಗಳನ್ನು ಯಾರು ಮಾಡಬೇಕು, ಕೆಲಸಗಳನ್ನೆಲ್ಲ ಯಾರು ಮಾಡಬೇಕು, ನನ್ನ ಪ್ರಾಣ ನಾನು ಕೊಡೋಕ್ಕೆ ಆಗೋದೇ ಇಲ್ಲ, ಸಾಧ್ಯನೇ ಇಲ್ಲ ಅಂತೇಳಿ ತಾಯಿ ಏನು ಮಾಡ್ತಾಳೆ ಪ್ರಿಯರೇ, ದೂರ ತಳ್ತಾಳೆ ಪ್ರಿಯರೇ. ಅವಾಗ ರಾತ್ರಿ ಸಮಯದಲ್ಲಿ ತಂದೆ ಕೆಲಸವನ್ನೆಲ್ಲ ಮುಗಿಸಿಕೊಂಡು ಬಂದಿರಬೇಕಾದ್ರೆ ತಂದೆ ಹತ್ರ ಕೂಡ ಸೇಮ್ ಆ್ಯಸ್ ಇಟ್ ಈಸ್ ಎಲ್ಲ ಹೇಳಿ ಏನು ಮಾಡ್ತಾ ಇದ್ದಾನೆ, ಅಪ್ಪ ನೀನು ಕೂಡ ನಾನು ಸತ್ತಾಗ ಶವವಾಗಿದ್ದಾಗ ನೀನು ಕೂಡ ನನ್ನ ಶವದ ಮುಂದೆ ಕೂತ್ಕೊಂಡು ಅತ್ತೆ ಅಲ್ವಾ, ಅವ್ರಿವ್ರ ಮುಂದೆ ಹೇಳಿ ಅತ್ತೆ ಅಲ್ವಾ, ನನ್ನ ಪ್ರಾಣ ಆದರೂ ಹೋದರೆ ಚೆನ್ನಾಗಿರ್ತಿತ್ತು ನನ್ನ ಮಗನ ಬದಲಾಗಿ ಅಂತೇಳಿ. ಅಪ್ಪ ನಾನು ದೇವ್ರ ಹತ್ರ ಅದೇ ಒಂದು ಉದ್ದೇಶದಿಂದ ನನ್ನ ತಂದೆ ಆಗಲಿ ನನ್ನ ತಾಯಿ ಆಗಲಿ ಯಾರಾದರೂ ಒಬ್ಬರು ಪ್ರಾಣವನ್ನು ನಾನು ಕೊಡ್ತೀನಿ, ಅವರ ಬದಲಾಗಿ ನನ್ನ ಪ್ರಾಣದ ಬದಲಾಗಿ ಅವ್ರ ಪ್ರಾಣವನ್ನು ನೀನು ತಗುವ ಅಂತೇಳಿ ತಂದೆಗೆ ಹೇಳಿದಾಗ, ಮಗನೇ ಸಾಲ ಭಾಳ ಇದೆ, ನಾನೇ ತೀರಿಸ್ಬೇಕು, ನಾನು ತೀರಿಸಲಾರ್ದಿದ್ರೆ ಯಾರು ತೀರ್ಸಕ್ಕಾಗತ್ತ ಕೆಲಸ ಕಾರ್ಯಗಳು. ಒಂದು ವೇಳೆ ನಾನು ಹೋದರೆ ನಿನ್ನ ತಾಯಿ ಏನಾಗ್ತಾಳೆ, ಒಂಟಿಗಳಾಗ್ತಾಳೆ. ಹಲ್ಲೆಲೂಯಾ. ಅವಾಗ ತಂದೆಯು ಕೂಡ ಏನು ಮಾಡಿದ, ತಿರಸ್ಕಾರ ಮಾಡಿದ. ಸತ್ತಾಗ ಕೊಡ್ತೀನಿ ಅಂದ್ರೆ ಇಬ್ರು ಅಂದ್ರು, ಮತ್ತೆ ಸ್ನೇಹಿತರು ಕೂಡ ಅದೇ ರೀತಿಯಾಗಿ ಮಾತಾಡಿದಂಥವ್ರು ಇದ್ರು. ಎಲ್ಲರ ಹತ್ರ ಹೋದ್ರು ಕೂಡ ಯಾರು ಕೂಡ ಏನು ಮಾಡಲಿಲ್ಲ, ಪ್ರಾಣವನ್ನು ಕೊಡೋದಕ್ಕೆ ಇಷ್ಟಪಡಲಿಲ್ಲ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಅಂಶ ಏನಂದರೆ, ನಾವೆಲ್ಲರೂ ಕೂಡ ಮರಣದ ಅಂಚಿನಲ್ಲಿ ಇರುವಾಗ ನಮ್ಮೆಲ್ಲರ ಪ್ರಾಣಗಳು ಕೂಡ ಆರಿ ಹೋದಂಥ ಪರಿಸ್ಥಿತಿ ಉಂಟಾದಾಗ, ನರಕದ ಅಗ್ನಿಯ ಬಾಗಿಲಿನಲ್ಲಿ ನಿಂತಿರುವಾಗ, ದೇವರಿಂದ ದೂರವಾಗಿರುವಾಗ ನಮಗಾಗಿ ಪ್ರಾಣವನ್ನು ಕೊಡುವುದಕ್ಕಾಗಿ ಆ ದೇವಾದಿ ದೇವನೇ ತನ್ನನ್ನು ಮಗನ ರೂಪದಲ್ಲಿ ಮನುಷ್ಯನಾಗಿ ಬಂದು ನಮ್ಮೆಲ್ಲರ ಪ್ರಾಣವನ್ನು ಏನು ಮಾಡಿದಾತ, ಉಳಿಸಿದನು ಪ್ರಿಯರೇ. ಯಾವ ಮನುಷ್ಯನು ಕೂಡ ನಮ್ಮ ಪ್ರಾಣವನ್ನು ಉಳಿಸೋದಕ್ಕೆ ಪ್ರಾಣ ಕೊಡ್ತೀನಿ ಅಂತೇಳಿ ಯಾರು ಕೂಡ ಮುಂದೆ ಬರೋದಿಲ್ಲ. ಹಲ್ಲೆಲೂಯಾ. ಸತ್ತಾಗ ಹೇಳಿದ್ರು, ಆಡಿ ಹತ್ರು, ಆದರೆ ಸಮಯ ಬಂದಾಗ ಏನು ಮಾಡಲಿಲ್ಲ, ಕೊಡಲಿಲ್ಲ. ಯಾರು ಕೊಡಲ್ಲ. ಹಲ್ಲೆಲೂಯಾ. ಕೊಡ್ತಾರೆ ಯಾರಾದರೂ? ಯಾರು ಕೊಡಲ್ಲ ಪ್ರಿಯರೇ. ಒಂದು ವೇಳೆ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ಬೋದವರು, ಹೊರತಾಗಿ ಅವ್ರಿಗೆ ಬದಲಾಗಿ ನನ್ನ ಪ್ರಾಣವನ್ನು ಕೊಡು ಅಂದರೆ ಯಾರು ಕೂಡ ಕೊಡೋದಕ್ಕೆ ತಯಾರಿರೋದಿಲ್ಲ ಪ್ರಿಯರೇ. ಅದರ ಸಲುವಾಗಿ ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿರೋದು ಅಂಶ ಏನಂದರೆ, ಆ ಯೇಸು ಕ್ರಿಸ್ತನು ನಮ್ಮೆಲ್ಲರಿಗಾಗಿ ಆತನು ಏನು ಮಾಡಿದ, ಮರಣವನ್ನು ಅನುಭವಿಸಿದ, ಮರಣವನ್ನು ರುಚಿ ನೋಡಿದ, ಮರಣದ ಕೊಂಡಿಯನ್ನು ನಮ್ಮೆಲ್ಲರಿಗಾಗಿ ಮುರಿದು ಪುನಃ ಆತನು ಮೃತ್ಯುಂಜಯನಾಗಿ ಮರಣವನ್ನು ಮರಣಿಸಿ ಎದ್ದು ಬಂದ ಪ್ರಿಯರೇ. ಆತನು ಸದಾಕಾಲ ಜೀವಿಸುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಓಕೆ, ಈಗ ನಾವು ದೇವರ ವಾಕ್ಯದ ಕಡೆಗೆ ಹೋಗೋಣ. ನೇರವಾಗಿ ಬರಗಾಲ ಯಾಕೆ ಬರಗಾಲ ಎನ್ನುವಂಥ ಪರಿಸ್ಥಿತಿ ಜನರನ್ನ ಕಾಡ್ತಾ ಇದೆ. ಸತ್ಯವೇದದಲ್ಲಿ ಅನೇಕ ನಮ್ಮ ಪೂರ್ವಿಕರು ಅವರು ನಡೆದುಕೊಂಡು ಬಂದಿರತಕ್ಕಂಥ ಹಾದಿಯಲ್ಲೆಲ್ಲ ಬರಗಾಲ ಆದ ಮೇಲೆ ಬರಗಾಲವನ್ನು ಅವರು ಅನುಭವಿಸ್ತಾ ಇದ್ರು. ಯಾಕೆ ಅನುಭವಿಸ್ತಾ ಇದ್ರು ಅಂದರೆ, ಪ್ರಮುಖವಾಗಿ ದೇವರು ಅವರಿಗೆ ಸಮೃದ್ಧಿಯನ್ನು ಅನುಗ್ರಹ ಮಾಡಿದಾಗ, ದೇವರು ಅವರಿಗೆ ಒಳ್ಳೆಯ ಆಯುಷ್ಯವನ್ನು ಅನುಗ್ರಹ ಮಾಡಿದಾಗ, ದೇವರು ಅವರಿಗೆ ಸೊರೆಯನ್ನು ಕೊಟ್ಟಾಗ, ಅನೇಕ
ಆಸ್ತಿ ಪಾಸ್ತಿಗಳನ್ನು ಅನುಗ್ರಹ ಮಾಡಿದಾಗ, ಒಳ್ಳೆಯ ಒಂದು ಶ್ರೀಮಂತಿಕೆ ಎನ್ನುವಂಥದ್ದು ಬಂದಾಗ, ಈ ಜನರು ದೇವರನ್ನ ಬಿಟ್ಟು ದೇವರಲ್ಲದವುಗಳ ಕಡೆಗೆ ಏನ್ ಮಾಡ್ತಾ ಇದ್ರು? ಹೋಗ್ತಾ ಇದ್ರು ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತೆ, ಬರಗಾಲ ಬರೋದಕ್ಕೆ ಕಾರಣ ಏನು? ದೇವರ ಒಂದು ಶಿಕ್ಷೆಯಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಭೂಕಂಪಗಳು ಬರೋದಕ್ಕೆ ಕಾರಣಗಳೇನು? ಜಲಪ್ರಳಯಗಳು ಬರೋದಕ್ಕೆ ಕಾರಣವೇನು? ಭಯಂಕರವಾಗಿರ್ತಕ್ಕಂಥ ನೈಸರ್ಗಿಕ ವಿಕೋಪಗಳು ಆಗುವುದಕ್ಕೆ ಕಾರಣವೇನು? ಏನಾಗಿದೆ ಕಾರಣ? ದೇವರಿಗೆ ವಿರೋಧವಾಗಿ ಮನುಷ್ಯನು ನಡೆದುಕೊಳ್ತಾ ಇದ್ದಾನೆ. ದೇವರಿಗೆ ಇಷ್ಟವಲ್ಲದ ಕಾರ್ಯಗಳನ್ನು ಮನುಷ್ಯನು ಮಾಡ್ತಾ ಇದ್ದಾನೆ. ಯಾವಾಗಲೂ ಕೂಡ ದೇವರಿಗೆ అయిష్టವಾಗಿರುವಂಥದ್ದು ಯಾವುದಿದೆಯೋ ಆ ಕಾರ್ಯಗಳನ್ನೇ ಮನುಷ್ಯನು ನಡೆಸಿಕೊಂಡು ಹೋಗ್ತಾ ಇದ್ದಾನೆ ಪ್ರಿಯರೇ. ಆದರೆ ದೇವರ ವಾಕ್ಯ ಹೇಳುತ್ತೆ, ಬರಗಾಲದಲ್ಲಿ ಕೂಡ ತನ್ನ ಮಕ್ಕಳಿಗೆ ದೇವರು ಸಮೃದ್ಧಿಯನ್ನ ಕೊಡುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಬರಗಾಲ ಅಂದ್ರೆ ಏನು? ನಮ್ಮೆಲ್ಲರಿಗೆ ಚೆನ್ನಾಗಿ ಗೊತ್ತುಂಟು. ಮಳೆ ಬರಲಾರದಂತ ಒಂದು ಪರಿಸ್ಥಿತಿ, ಒಂದು ಹೊತ್ತು ಊಟಕ್ಕೂ ಕೂಡ ಗತಿ ಇರಲಾರ್ದಂತ ಪರಿಸ್ಥಿತಿ ಪ್ರಿಯರೇ. ಇಸ್ರಾಯೇಲ್ ದೇಶದಲ್ಲಿ ಒಂದು ಸಾರಿ ಬರಗಾಲ ಬಂತು. ಎಂತಹ ಬರಗಾಲ ಅಂದ್ರೆ ಭಯಂಕರವಾಗಿ ಒಂದು ಒಪ್ಪತ್ತು ಊಟಕ್ಕೂ ಕೂಡ ಗತಿ ಇರಲಾರ್ದಂತ ಒಂದು ಪರಿಸ್ಥಿತಿ ಉಂಟಾಯಿತು. ಅರಸನಾಗಿರ್ತಕ್ಕಂಥ ಯೋರಾಮ್ ಎನ್ನುವಂತ ವ್ಯಕ್ತಿಯನ್ನು ನಾವು ನೋಡ್ತಾ ಇದ್ದೇವೆ. ಈತನ ತಂದೆ ಅಹಾಬ, ತಾಯಿ ಯೆಜಬೇಲಳು ಭಯಂಕರವಾಗಿರ್ತಕ್ಕಂಥ ದುಷ್ಟರು, ದೇವರಿಗೆ అయిಷ್ಟವಾದಂಥ ಕಾರ್ಯಗಳನ್ನ ಜರುಗಿಸಿದಂಥ ರಾಜರುಗಳಲ್ಲಿ ಪ್ರಮುಖರು ಇವರೇ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಯೋರಾಮನ ಕಾಲದಲ್ಲಿ ಭಯಂಕರವಾದಂಥ ಬರಗಾಲ ಎನ್ನುವಂಥದ್ದು ಬಂತು ಪ್ರಿಯರೇ. ಆ ಬರಗಾಲದ ಪರಿಸ್ಥಿತಿ ಹೆಂಗಿತ್ತಂದ್ರೆ, ಇಬ್ಬರು ತಾಯಂದ್ರು ಏನ್ ಮಾಡ್ತಾರಂದ್ರೆ ಮಾತಾಡಿಕೊಳ್ತಾರೆ. ಒಟ್ಟಿಗೆ ಏನಿಲ್ಲ, ಊಟ ಮಾಡೋದಕ್ಕೆ ಆಹಾರ ಇಲ್ಲ. ಆ ಸಮಯದಲ್ಲಿ ಇಬ್ಬರಿಗೂ ಮಕ್ಕಳಿದ್ದಾರೆ. ಏನಿದ್ದಾರೆ? ಮಕ್ಕಳಿದ್ದಾರೆ. ಮಕ್ಕಳಿರುವಂಥ ಸಮಯದಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಒಬ್ಬ ತಾಯಿ ಹೇಳ್ತಾಳೆ, ಇವತ್ತಿನ ದಿನ ನನ್ನ ಮಗುವನ್ನು ಕೊಂದು ನಾವು ತಿಂದು ಬಿಡೋಣ, ನಾಳೆ ನಿನ್ನ ಮಗುವನ್ನು ನಾವು ತಿನ್ನೋಣ. ಅಷ್ಟು ರೀತಿಯ ಭಯಂಕರವಾಗಿರ್ತಕ್ಕಂಥ ಬರಗಾಲದ ಪರಿಸ್ಥಿತಿ ಬರುತ್ತೆ. ಒಂದು ವೇಳೆ ನಿಮ್ಮ ಕೈಗಳಲ್ಲಿ ಸತ್ಯವೇದ ಪುಸ್ತಕಗಳು ಇರುವುದೇ ಆದರೆ 2ನೇ ಅರಸುಗಳ ಪುಸ್ತಕ 6ನೇ ಅಧ್ಯಾಯ 26ನೇ ವಚನ. ಒಂದು ದಿವಸ ಇಸ್ರಾಯೇಲರ ಅರಸನು ಪೌಳಿಗೋಡಿಯ ಮೇಲೆ ಹಾದು ಹೋಗುತ್ತಿರುವಾಗ ಒಬ್ಬ ಸ್ತ್ರೀಯು, ಅರಸೇ, ನನ್ನ ಒಡೆಯನೇ, ನನ್ನನ್ನು ರಕ್ಷಿಸು ಎಂದು ಮೊರೆಯಿಟ್ಟಳು. ಅರಸನು ಆಕೆಗೆ, ಯೆಹೋವನು ನಿನ್ನನ್ನು ರಕ್ಷಿಸದಿದ್ದರೆ ನಾನು ಹೇಗೆ ರಕ್ಷಿಸಬಹುದು? ಕಣದಲ್ಲಾಗಲಿ ದ್ರಾಕ್ಷೆ ಆಲೆಯಲ್ಲಾಗಲಿ ಏನಾದರೂ ಉಂಟೋ ಎಂದು ಹೇಳಿ ನಿನಗಿರುವ ದುಃಖ ಯಾವುದು ಎಂದು ಕೇಳಿದನು. ಆಗ ಆಕೆಯು, ಈ ಸ್ತ್ರೀಯು ನನಗೆ ನಿನ್ನ ಮಗನನ್ನು ತೆಗೆದುಕೊಂಡು ಬಾ, ನಾವು ಇವತ್ತು ಅವನನ್ನು ತಿಂದು ಬಿಡೋಣ, ನಾಳೆ ನನ್ನ ಮಗನನ್ನು ತಿನ್ನೋಣ ಎಂದು ಹೇಳಿದ್ದರಿಂದ ನಾವಿಬ್ಬರು ನನ್ನ ಮಗನನ್ನು ಕೊಂದು ಬೇಯಿಸಿ ತಿಂದು ಬಿಟ್ಟೆವು. ಮರುದಿವಸ ನಾನು ಈಕೆ, ಇವತ್ತು ನಿನ್ನ ಮಗನನ್ನು ತೆಗೆದುಕೊಂಡು ಬಾ, ಅವನನ್ನೂ ಕೊಂದು ತಿನ್ನೋಣ ಅಂದಾಗ ಈಕೆಯು ಅವನನ್ನು ಎಲ್ಲಿಯೋ ಅಡಗಿಸಿಟ್ಟಳು ಎಂದು ಹೇಳಿದಳು. ಹಲ್ಲೆಲೂಯಾ. ಎಂತಹ ಬರಗಾಲ ಬಂದಿದೆ, ಭಯಂಕರವಾಗಿರ್ತಕ್ಕಂಥ ಬರಗಾಲ. ಈ ಬರಗಾಲ ಬರುತ್ತಂತೇಳಿ ದೇವರು ಮೊದಲನೇದಾಗಿಯೇ ಏನ್ ಮಾಡಿದ? ಪ್ರವಾದನೆ ಹೇಳಿದ ಪ್ರಿಯರೇ. ಯಾಕೆ ಬರಗಾಲ ಬರುತ್ತೆ ಎಂಬುದಾಗಿ ನಾವು ನೋಡುವಾಗ 28ನೇ ಧರ್ಮೋಪದೇಶ ಕಾಂಡ ಪುಸ್ತಕ 47ನೇ ಅಧ್ಯಾಯ ನೀವು ತೆಗೆದ್ರೆ ಅಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ಬರಗಾಲ ಬರೋದಕ್ಕೆ ಯಾಕೆ, ಬರಗಾಲ ಎನ್ನುವಂಥದ್ದು ಬರೋದಕ್ಕೆ ಕಾರಣವಾದ್ರೆ ಏನೆಂಬುದಾಗಿ ನಾವು ನೋಡುವಾಗ ದೇವರ ವಾಕ್ಯ ಹೇಳುತ್ತೆ ಪ್ರಿಯರಲ್ಲಿ. ಏನಂತೇಳಿ? ಜನರು ನಿಮಗೆ ಸರ್ವ ಸಮೃದ್ಧಿಯುಂಟಾದ ಕಾಲದಲ್ಲಿಯೂ ನೀವು ನಿಮ್ಮ ದೇವರಾದ ಯೆಹೋವನನ್ನ ಹರ್ಷ ಆನಂದಗಳುಳ್ಳವರಾಗಿ ಸೇವಿಸದೆ ಹೋದದರಿಂದ. ಹಲ್ಲೆಲೂಯಾ. ಏನಂತ ಹೇಳ್ತಾ ಇದೆ? ಸರ್ವ ಸಮೃದ್ಧಿ ಎಲ್ಲವುಗಳನ್ನ ದೇವರು ಒದಗಿಸಿಕೊಟ್ಟ. ಹಲ್ಲೆಲೂಯಾ. ಇವರು ಒಂದು ದೇಶದಲ್ಲಿ, ಒಂದು ನಾಡಿನಲ್ಲಿ ಏನಾಗಿದ್ದಾರೆ? ಇವರು ದಾಸತ್ವದಲ್ಲಿ ಜೀವಿಸ್ತಾ ಇದ್ದಾರೆ. ಬರೇ ಕೆಲಸ ಮಾಡಬೇಕು, ಅರಸನು ಆಹಾರ ಕೊಟ್ಟರು ಮಾತ್ರ ತಿನ್ನಬೇಕು, ಅಂತಹ ಒಂದು ಪರಿಸ್ಥಿತಿ ಉಂಟಾಗಿದೆ. ಭಯಂಕರವಾದಂಥ ಪರಿಸ್ಥಿತಿಯಲ್ಲಿ, ಜೈಲಿನಲ್ಲಿ, ದಾಸತ್ವದಲ್ಲಿ ಇವರು ಇರಬೇಕಾದ್ರೆ ದೇವರು ಏನ್ ಮಾಡಿದ? ಆ ದಾಸತ್ವದಿಂದ ಬಿಡುಗಡೆ ತೆಗೆದುಕೊಂಡು ಬಂದ ಪ್ರಿಯರೇ, ಅವ್ರನ್ನ ಬಿಡಿಸಿದ. ಹಲ್ಲೆಲೂಯಾ.
ಬಿಡಿಸಿದ ಮೇಲೆ ಈ ಜನರು ಏನ್ ಮಾಡ್ತಾ ಇದ್ದಾರೆ, ಎಲ್ಲ ಸುಖ ಸಮೃದ್ಧಿ ಎಲ್ಲವುಗಳು ಬಂದ ಮೇಲೆ ನಮಗೊಬ್ಬ ಅರಸನು ಬೇಕೆಂಬುದಾಗಿ ಅರಸನೂ ಆದ ಎಲ್ಲಾ ರೀತಿಯಿಂದಲೂ ದೇವರು ಐಗುಪ್ತ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಆಭರಣಗಳನ್ನ ಹೊರಗಡೆ ತೆಗೆದುಕೊಂಡು ಬಂದಂತ ಒಂದು ಸಂದರ್ಭದಲ್ಲಿ ಇವರು ಏನ್ ಮಾಡ್ತಾ ಇದ್ದಾರೆ, ದೇವರನ್ನ ಮರಿತಾ ಇದ್ದಾರೆ, ದೇವರಿಗೆ ವಿರೋಧವಾದಂತ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಅದರ ಸಲುವಾಗಿ ಇವತ್ತಿನ ದಿನ ಬರಗಾಲಗಳು ಬರೋದಕ್ಕೆ ಕಾರಣ ಏನಂದ್ರೆ ದೇವರಿಗೆ అయిష్టವಾದಂತ ಕಾರ್ಯಗಳನ್ನ ಜನರು ಮಾಡ್ತಾ ಇದ್ದಾರೆ. ಮಳೆ ಬರ್ತಾ ಇದೆ, ಆದ್ರೆ ಮಳೆ ಎಂತ ಮಳೆ ಬರ್ತಾ ಇದೆ, ಕೇಡಿನ ಮಳೆ ಬರ್ತಾ ಇದೆ. ಹಲ್ಲೆಲೂಯಾ. ಕೇಡಿನ ಮಳೆ ಏನಾಗಿದೆ, ಬೆಳೆಗಳೆಲ್ಲವೂ ಕೂಡ ನಾಶವಾಗಿ ಹೋದಂತ ಮಳೆ. ಹಲ್ಲೆಲೂಯಾ. ಮನೆಗಳೆಲ್ಲವೂ ಕೂಡ ನಾಶವಾಗಿ ಹೋದಂತ ಮಳೆ. ಯಾಕೆ ಇಂತಹ ಕಾರ್ಯಗಳು ಆಗ್ತಾ ಇದಾವಂದ್ರೆ ಜನರು ದೇವರಿಗೆ ವಿರೋಧವಾಗಿ ನಡೆದುಕೊಳ್ತಾ ಇದ್ದಾರೆ. ಭಯಂಕರವಾದಂತ ಸ್ಥಿತಿಗೆ ಜನರು ಒಳಗಾಗಿದ್ದಾರೆ. ಎಷ್ಟು ಎಚ್ಚರಿಸಿದ್ರು, ಎಷ್ಟು ಗದರಿಸಿ ಹೇಳಿದ್ರು ಕೂಡ ಅವ್ರು ಏನ್ ಮಾಡ್ತಾ ಇಲ್ಲ, ದೇವರ ಕಡೆಗೆ, ಸೃಷ್ಟಿಕರ್ತನಾದ ದೇವರ ಕಡೆಗೆ ತಿರುಗಿಕೊಳ್ತಾ ಇಲ್ಲ ಪ್ರಿಯರೇ. ಹಲ್ಲೆಲೂಯಾ. ದೇವ್ರು ಹಿಂಗೆ ಇದ್ದಾನಂತೇಳಿ ಯಾರಿಗಾದ್ರೂ ಗೊತ್ತಾ? ಹಲ್ಲೆಲೂಯಾ. ಹೀಗೆ ಒಂದ್ಸಾರಿ ಏನಾಗುತ್ತಂದ್ರೆ, ಒಬ್ಬ ಯುವಕ, ಆತನ ಹೆಸರೇನು ಶ್ರೀನಿವಾಸ್ ಅಂತೇಳಿ. ಆ ಯುವಕ ಬಹಳ ಒಂದು ಭಕ್ತಿಯನ್ನ ಬೆಳೆಸಿಕೊಂಡಿರ್ತಕ್ಕಂಥ ಯುವಕ ಆಗಿರ್ತಾನೆ. ಶ್ರೀನಿವಾಸ್ ಅಂದ ತಕ್ಷಣ ನಿಮ್ಗೆ ಗೊತ್ತಾಗಿರ್ಬೋದು, ಎಲ್ಲೇ ಭಕ್ತರು ಅವರು, ಏಳುಕೊಂಡಲವಾಡ ವೆಂಕಟರಮಣ. ಹಲ್ಲೆಲೂಯಾ. ತಿರುಪತಿ ಬಹಳ ಭಕ್ತಿಯಿಂದ ಏನ್ ಮಾಡ್ತಾ ಇರ್ತಾನೆ, ದೇವ್ರನ್ನ ಪೂಜೆ ಮಾಡ್ತಾ ಇರ್ತಾನೆ ಪ್ರಿಯರೇ. ನಮ್ಗೆ ಗೊತ್ತು, ಇಲ್ಲಿ ಸಮೀಪದಲ್ಲಿ ಕರ್ನೂಲ್ ಜಿಲ್ಲೆ ಹತ್ರ ಶ್ರೀಶೈಲ ಎನ್ನುವಂಥದ್ದು ಒಂದು ಊರಿದೆ. ಆ ಊರಿನಲ್ಲಿ ಕೂಡ ಇವರ ಪೂರ್ವಿಕರು ಏನ್ ಮಾಡ್ತಾ ಇದ್ರು ಅಂದ್ರೆ, ರಾತ್ರಿಯ ಸಮಯದಲ್ಲಿ ಅಲ್ಲಿರ್ತಕ್ಕಂಥ ನಂದಿ ವಿಗ್ರಹಗಳ ಮೇಲೆ ಹೋಗಿ ಒಂದು ಕಾರ್ಯವನ್ನ ಮಾಡ್ತಾ ಇದ್ರು. ಬೆತ್ತಲೆಯಾಗಿ ಮಾಡುವಂತ ಒಂದು ಕಾರ್ಯ ಪ್ರಿಯರೇ. ಹಲ್ಲೆಲೂಯಾ. ಆ ಸಮಯದಲ್ಲಿ ಎಲ್ಲ ಲೈಟ್ಗಳನ್ನ ಆಫ್ ಮಾಡ್ತಾರಂತೆ. ಆ ರೀತಿಯಾಗಿ ಕುಟುಂಬದಿಂದ ಬಂದಿರತಕ್ಕಂಥ ಯುವಕ ಶ್ರೀನಿವಾಸ ಒಂದು ಸಾರಿ ಏನ್ ಮಾಡ್ತಾನಂದ್ರೆ, ಇವ್ರು ಯಾಕೆ ಬರೇ ದೇವರನ್ನ ನಂಬಬೇಕು, ಸೃಷ್ಟಿಕರ್ತನಾದ ದೇವ್ರು, ನಮಗೆ ಎಷ್ಟದವ, 33.5 ಕೋಟಿ ದೇವರುಗಳದವ. ಹಲ್ಲೆಲೂಯಾ. ಒಬ್ಬೊಬ್ಬರ ತಲೆಗೆ ಏನಿಲ್ಲ ಅಂದ್ರಪ್ಪ ಒಂದು 10 ಬರ್ತವೆ, ಜಾಸ್ತಿನೇ ಬರ್ಬೋದು. ಹಲ್ಲೆಲೂಯಾ. ಅಷ್ಟು ದೇವರುಗಳನ್ನ ನಾವು ಮಾಡ್ಕೊಂಡಿವಿ, ನಮಗೆ ಯಾಕೆ ಬೇಕು ಯೇಸು ಸ್ವಾಮಿ ಅಂತೇಳಿ ಒಬ್ಬ ಪಾಸ್ಟರ್ ಹತ್ರ ಹೋಗಿ ಮಾತಾಡೋದಕ್ಕೆ ಪ್ರಾರಂಭ ಮಾಡಿದ್ನಂತ. ಏನು, ಪಾಸ್ಟರ್ ಹತ್ರ ಹೆಂಗಾದ್ರೂ ಮಾಡಿ ಇವತ್ತಿನ ದಿನ ಇತ್ತಿಗೆ ಏನು ಮಾಡ್ಬೇಕು, ನಾನು ಚೆನ್ನಾಗಿ ಬೆಂಡತ್ತಬೇಕು, ಇದನ್ನ ಆ ಒಂದು ಮಾರ್ಗದಿಂದ ದೂರ ತರಬೇಕು, ಪುನಃ ಹಿಂದುತ್ವದ ಕಡೆಗೆ ನಡೆಸಬೇಕು ಅಂತೇಳಿ ಏನು ಮಾಡ್ತಾ ಇದ್ದಂತೆ, ಹೇಳೋದಕ್ಕೆ ಪ್ರಾರಂಭ ಮಾಡಿದಂತೆ. ಒಳ್ಳೆ ಯುವಕ. ಹಲ್ಲೆಲೂಯಾ. ಒಂದು ರಾಜ್ಯದಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥ ಯುವಕ, 21 ವಯಸ್ಸು ಬಂದಿದೆ, ಕರ್ನಾಟಕದಲ್ಲಿ ಬಂದು ಏನು ಮಾಡ್ತಾ ಇದ್ದಾನೆ, ಜಾಬ್ ಮಾಡ್ತಾ ಇದ್ದಾನೆ. ಆ ಸಮಯದಲ್ಲಿ ಆ ಯುವಕ ಆ ಪಾಸ್ಟರ್ ನೋಡಿ ಫುಲ್ ರಕ್ತ ಕುದಿಯಕತ್ತಿತ್ತು. ಸಿಟ್ಟಿಟ್ಕೊಳ್ಳೋಣ, ಹುಟ್ಟಿದಾಗಲಿಂದ ಸಿಟ್ಟಿದೆ, ಹೆಂಗೆ ಬೆಳೀತಾ ಇದ್ದಾನೋ ಹಂಗೆ ಯೇಸು ಸ್ವಾಮಿ ಮೇಲೆ ಕೋಪ ಎನ್ನುವಂಥದ್ದು ಜಾಸ್ತಿ ಆಗಕತ್ತದ. ಕೆಲವು ಜನರು ಇರ್ತಾರೆ, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಮ್ಮನ್ನು ನೋಡಿದ್ರೆ ಆಯ್ತು, ಅವ್ರಿಗೆ ಎಲ್ಲಿಲ್ಲಾರ್ದು ಒಂದು ಕೋಪ, ಎಲ್ಲಿಲ್ಲಾರ್ದು ಒಂದು ಸಿಟ್ಟು, ಖಾರ ಪುಡಿ ಕಲಿಸಿದಂಗೆ ಆಗ್ತಾ ಇರುತ್ತೆ. ಹಲ್ಲೆಲೂಯಾ. ಆದರೆ ನಮ್ಗೆ ಯಾರ ಮೇಲೆಯೂ ಕೂಡ ಕೋಪ ಇಲ್ಲ, ಯಾಕಂದರೆ ಯೇಸುವಿನ ಪ್ರೀತಿ ನಮ್ಮನ್ನು ಆಕರ್ಷಿಸಿದೆ ಪ್ರೇರಿ. ಇತರರಿಗೂ ಕೂಡ ಪ್ರೀತಿಯನ್ನು ತಿಳಿಸುವಂಥ ಮಕ್ಕಳಾಗಿದ್ದೇವೆ, ಎಲ್ಲರನ್ನು ಕೂಡ ಪ್ರೀತಿಸುವಂಥವರು ಆಗಿದೆ. ದೇವರ ವಾಕ್ಯ ಹೇಳ್ತಾ ಇದೆ, ಆ ಸಮಯದಲ್ಲಿ ಆ ವ್ಯಕ್ತಿ ಆ ಐನೋರ ಹತ್ರ ಮುಂದ್ಗಡೆ ಬಂದು ಏನು ಮಾಡ್ತಾ ಇದ್ದಾನೆ, ಕೂಡ್ರಿ ಇವತ್ತು ನಾನು ನಿಮ್ಮ ಜೊತೆ ಮಾತಾಡ್ಬೇಕಂತೇಳಿ ಸಿಟ್ಟಿನಿಂದ ಭಯಂಕರವಾದ ಕೋಪದಿಂದ ಏನು ಮಾಡ್ತಾ ಇದ್ದಾನೆ, ಮಾತಾಡೋದಕ್ಕೆ ಪ್ರಾರಂಭ ಮಾಡಿದಾಗ ಅಯ್ಯರು ಭಾಳ ಪಾಪ ಸ್ವಲ್ಪ ಕಪ್ಪು ಇದ್ದಾರೆ, ಗಿಡ್ಡಕ್ಕಿದ್ದಾರೆ, ಏನು ತಿಳಿಯಲ್ಲ ಬಿಡಪ್ಪ ಅನ್ನುವಂಥ ರೀತಿಯಲ್ಲಿದ್ದಾರೆ. ಬಿಳಿ ಅಂಗಿ ಬಿಳಿ ಪ್ಯಾಂಟ್ ಹಾಕೊಂಡು ಅಲ್ಲಿ ನಿಂತ್ಕೊಂಡಿದ್ರು. ಅಲ್ಲಿ ಒಂದು ಪಕ್ಕದಲ್ಲಿ ಒಂದು ಕಟ್ಟೆ ಇತ್ತು. ಯಾಕೆ ಅಷ್ಟು ಕೋಪ ಮಾಡ್ಕೊತೀರಿ, ಕೂತ್ಕೊಳ್ರಿ ಅಂತೇಳಿ ಏನು ಮಾಡಿದ್ರು, ಒಂದು ಕಟ್ಟೆ ಹತ್ರ ಕೂಡಿಸಿದ್ರು ಪ್ರಿಯರೇ. ಕೂಡಿಸಿದಾಗ ಅವಾಗ ಏನು ನಿಮ್ಮ ಸಮಸ್ಯೆ ಏನು ಅಂತೇಳಿ ಕೇಳಿದಾಗ, ಅಲ್ಲ ರೀ, ನಮಗೆ 33.5 ಕೋಟಿ ದೇವರುಗಳಿದಾವ, ನೀವು ಯಾಕೆ ಯೇಸು ಸ್ವಾಮಿ ನಂಬಿರಿ, ಹಿಂಗ ಅಂತೇಳಿ ಎಲ್ಲ ಇದ್ದದ್ದೆಲ್ಲ ಕೋಪವನ್ನು ಏನು ಮಾಡಿಬಿಟ್ಟ, ಆ ಪಾಸ್ಟರ್ ಮೇಲೆ ಹಾಕೋದಕ್ಕೆ ಪ್ರಯತ್ನ ಮಾಡಿದ. ಆತ ಏನು ಕೂಡ ಮಾತಾಡಕ್ಕೆ ಬರಲ್ಲೇನೋ ಅಂತೇಳಿ ಈತ ಅನ್ಕೊಂಡಿದ್ದ. ಅವಾಗ ಅಯ್ಯರು, ಇರಲಿ ನಿಮ್ಮ ಹೆಸರು ಏನ್ರಿ, ಶ್ರೀನಿವಾಸ್ ಅವರ, ಎಲ್ಲಿ ಅವರು, ಎಲ್ಲ ಕೇಳಿದಾಗ ಅವ್ರು ಮಾತಾಡುವಾಗಲೇ ಸಮಾಧಾನದಿಂದ ಮಾತಾಡ್ತಾ ಇದ್ರು. ಅವ್ರಿಗೆ ಯಾವ ದೇಶ ಇಲ್ಲ, ಯಾವುದೇ ಕೋಪ ಇಲ್ಲ. ಅಲ್ಲೆಲ್ಲ ಪ್ರೈಸ್ ಲಾರ್ಡ್. ಮಾತಾಡಬೇಕಾದ್ರೆ ಹೌದ್ರಾ, ಆಯಿತು, ಮತ್ತು ನಿಮಗೆ ದೇವ್ರು ಹಂಗದನಂತೇಳಿ ಹೇಳಿದವ್ರು ಯಾರು, ನೀವು ಏನಾದರೂ ನೋಡಿದ್ರ್ಯಾ ಅಂತೇಳಿ ಏನು ಮಾಡ್ತಾರೆ ಅಯ್ಯರು, ಕೇಳ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಕೇಳ್ತಾರೆ, ಮೊದಲನೇ ಪ್ರಶ್ನೆ ಮಾಡ್ತಾರೆ. ಏನಂತ ಪ್ರಶ್ನೆ ಮಾಡ್ತಾರೆ, ನಿನ್ನ ದೇವ್ರನ್ನ ನೋಡಿದೀಯಾ, ತಾಯಿ ಗರ್ಭದಲ್ಲಿರುವಾಗ ನೀನು ದೇವರನ್ನ ನೋಡಿದೀಯಾ? ಅವಾಗ ಆ ವ್ಯಕ್ತಿ ಕೂಡ ಭಾಳ ಟ್ಯಾಲೆಂಟೆಡ್ ಯುವಕ, ಭಾಳ
ಏನಂತ ಹೇಳಿದ್ದು, ಬುದ್ಧಿಯುಳ್ಳಂತ ಯುವಕ ಹೆಂಗಾದ್ರೂ ಮಾಡಿ ಪಾಶ್ರಯ್ಯರನ್ನ ಸಿಗೆ ಬಿಡಿಸ್ಬೇಕು ಅಂತೇಳಿ ಬಂದಂತ ಯುವಕ. ಅವಾಗ ಅಯ್ಯರ್ ಹೇಳ್ತಾರೆ, ತಾಯಿಯ ಗರ್ಭದಲ್ಲಿ ನೀನಿರುವಾಗ ನೀನು ದೇವರನ್ನ ನೋಡಿದ್ಯಾ ಅಂತೇಳಿ. ಅವಾಗ ಹುಡುಗ ಹೇಳ್ತಾನೆ, ಶ್ರೀನಿವಾಸ ಹೇಳ್ತಾನೆ, ಇಲ್ಲ ನನಗೆ ನೆನಪಿಲ್ಲ, ನಾನು ನೋಡಿಲ್ಲ ಅಂತೇಳಿ ಹೇಳ್ತಾನೆ. ಯಾರಾದ್ರೂ ನೆನಪಿರುತ್ತೆ? ತಾಯಿ ಗರ್ಭದ ಹೊಟ್ಟೆ ಒಳಗಡೆ ಇದ್ದಾಗ ಎಲ್ಲರೂ ಕೂಸುಗಳಾಗಿ ಹೊರಗಡೆ ಬಂದಂಥವ್ರಿ ನಾವು. ಹಲ್ಲೆಲೂಯಾ. ಇಲ್ಲ ನನಗೆ ನೆನಪಿಲ್ಲ ಅಂತೇಳಿ. ಆಯ್ತು, ಓಕೆ. ಡೆಲಿವರಿ ಆದಮೇಲೆ ಏನಾದರೂ ನೀನು ದೇವ್ರನ್ನ ನೋಡಿದೆ, ದೇವ್ರು ಹಿಂಗೆ ಇದಾನ ಅಂತೇಳಿ. ಹಲ್ಲೆಲೂಯಾ. ಡೆಲಿವರಿ ಆದಮೇಲೆ ಕಾಮನ್ ಆಗಿ ಯಾರು ನೋಡ್ತಾರೆ ರೀ? ಡಾಕ್ಟ್ರ್ ನೋಡ್ಬೇಕು, ಅಡದ ತಾಯಿನ ನೋಡ್ಬೇಕು, ಒಂದು ವೇಳೆ ಸೂಲಿಗಿತ್ತಿದ್ರೆ ಸೂಲಿಗಿತ್ತಿ ನೋಡ್ತಾರೆ, ನರ್ಸಿದ್ರೆ ನರ್ಸನ್ನು ನೋಡ್ತಾರೆ, ಅಷ್ಟೇ. ಅದು ನೋಡಿದ್ದು ಕೂಡ ನೆನಪಿರಲ್ಲ. ಅಲ್ಲ, ನೆನಪಿರುತ್ತಾ? ನೆನಪಿರೋದಿಲ್ಲ. ಇಲ್ಲ ನಾನು ನೋಡಿಲ್ಲ, ದೇವ್ರನ್ನ ನೋಡಿ. ಮತ್ತು ದೇವ್ರು ಹಿಂಗೇ ಇದ್ದಾನಂತೇಳಿ ನಿಮಗೆ ಹೇಳಿದ್ದು ಯಾರು? ಇದೇ ರೂಪದಾಗ ಇದ್ದಾನಂತೇಳಿ ನಿಮ್ಗೆ ಹೇಳಿದ್ದು ಯಾರು ಅಂತೇಳಿ ಹೇಳಿದಾಗ ಆ ಹುಡುಗ ಹೇಳ್ತಾ ಇದ್ದಾನೆ, ನಮಗೆ ನಮ್ಮದೇ ಆದಂಥ ಪುಸ್ತಕಗಳಿದಾವ, ಧಾರ್ಮಿಕ ಗ್ರಂಥಗಳಿದಾವ, ರಾಮಾಯಣ ಮಹಾಭಾರತ ಇದೆ, ಮತ್ತು ಇನ್ನೂ ವೇದಗಳಿದಾವ, ಅದು ಇದು ಅಂತೇಳಿ ಎಲ್ಲ ಮಾತಾಡೋದಕ್ಕೆ ಪ್ರಾರಂಭ ಮಾಡಿದ ಪ್ರೇರ. ಹೌದ್ರಾ? ಒಳ್ಳೆ ರೀ, ಭಾಳ ಟ್ಯಾಲೆಂಟೆಡ್ ಇದ್ದೀರಿ ನೀವು, ಭಾಳ ಬುದ್ಧಿವಂತರು ನೀವು ಅಂತೇಳಿ ಅಯ್ಯರು ಮಾತಾಡೋದಕ್ಕೆ ಪ್ರಾರಂಭ ಮಾಡಿದರು ಪ್ರೇರೆ. ಅವಾಗ ಕೇಳಿದರು, ರಾಮಾಯಣವನ್ನು ಬರೆದಂಥವ್ರು ಯಾರು ಅಂತೇಳಿ. ಹಲ್ಲೆಲೂಯಾ. ಯಾರು ಬರೆದದ್ದು ರಾಮಾಯಣ? ವಾಲ್ಮೀಕಿ ಮಹರ್ಷಿ ಅವರು ಬರೆದಿದ್ದಾರೆ ಅಂತೇಳಿ ಹೇಳಿದರು. ಹಲ್ಲೆಲೂಯಾ. ಮಹಾಭಾರತವನ್ನು ಯಾರು ಬರೆದ್ರು? ವೇದವ್ಯಾಸರು ಬರೆದ್ರು ಅಂತೇಳಿ ಹೇಳಿದರು ಪ್ರೇರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ ಎಲ್ಲ ಹೇಳಿದಾಗ ಹೌದ್ರಾ, ರಾಮಾಯಣವನ್ನು ಯಾರು ಬರೆದಿದ್ದಾರೆ? ವಾಲ್ಮೀಕಿ ಬರೆದಿದ್ದಾನೆ. ಮಹಾಭಾರತವನ್ನು ಸೋ ಅವರು ಬರೆದಿದ್ದಾರೆ. ಅವರು ಕೂಡ ತಾಯಿಯ ಗರ್ಭದಿಂದ ಹೊರಗಡೆ ಬಂದಂತಾರೆ. ಅವರು ಕೂಡ ದೇವ್ರು ನೋಡಿರೋದಕ್ಕೆ ಸಾಧ್ಯನಾ? ನೋಡಿಲ್ಲ. ಮತ್ತೆ ದೇವ್ರು ಹಿಂಗೆ ಇದ್ದಾನಂತೇಳಿ ನೋಡಿದವರು ಯಾರಿದ್ದಾರೆ ಅಂತೇಳಿ ಕೇಳಿದಾಗ ಆ ಹುಡುಗ ಎದೆ ಡವ ಡವ ಅನ್ನಕ್ಕೆ ಸ್ಟಾರ್ಟ್ ಆಯ್ತು. ನಾನೇನೋ ಏನು ಗೊತ್ತಿಲ್ಲ, ಇದನ್ನ ಬದಲಾಯಿಸ್ಬೇಕಂತೇಳಿ ನಾನು ಬಂದರೆ ಈತ ನನಗೆ ಅಡ್ಡ ಕ್ವಶನ್ಗಳು ಹಾಕ್ತಾ ಇದ್ದಾನಲ್ಲ. ಹಲ್ಲೆಲೂಯಾ. ನಿದ್ದೆ ಮಾಡೋರೆಲ್ಲರೂ ಗಟ್ಟಿಯಾಗಿ ಚಪ್ಪಾಳೆ ಹೊಡ್ರಿ ಒಂದ್ಸರಿ. ಹಲ್ಲೆಲೂಯಾ. ವಾಕ್ಯ ಕೇಳಕತ್ತೀರ? ಏನಂತ ಹೇಳ್ತಾ ಇದ್ದಾನೆ ಅಯ್ಯರ್? ಏನಂತ ಹೇಳಕತ್ತಾರ? ದೇವ್ರನ್ನ ನೋಡಿದ್ದೀರಾ? ಗರ್ಭದಲ್ಲಿರುವಾಗಲೇ ಯಾರಾದ್ರೂ ದೇವ್ರು ನೋಡಿದಾರ? ಹೊರಗಡೆ ಬಂದ್ಮೇಲೆ ಯಾರಾದ್ರೂ ದೇವ್ರು ನೋಡಿದಾರ? ಹಂಗಾದ್ರೆ ದೇವ್ರು ಹಂಗೆ ಇದ್ದಾನಂತೇಳಿ ಏನು ಪ್ರೂಫ್ ಇದೆ? ಹಲ್ಲೆಲೂಯಾ. ಸ್ತಬ್ಧನಾಗಿ ಬಿಟ್ಟ ಪ್ರಿಯರೇ ಆ ಹುಡುಗ. ಹಲ್ಲೆಲೂಯಾ. ಸ್ತಬ್ಧನಾಗಿ ಬಿಟ್ಟ. ಅದ್ರ ಸಲುವಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಮನುಷ್ಯರು ಮಾಡಿದಂಥವುಗಳು ದೇವರುಗಳಾಗೋದಕ್ಕೆ ಸಾಧ್ಯವೇ ಇಲ್ಲ. ಹಲ್ಲೆಲೂಯಾ. ದೇವರು ಒಬ್ಬ ಆತನಿದ್ದಾನೆ, ಆತನು ಕಾಣಿಸಿಕೊಳ್ತಾನೆ. ಹಲ್ಲೆಲೂಯಾ. 14ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಯೋಹಾನ ಬರೆದ ಸುವಾರ್ತೆಯಲ್ಲಿ ಯಾರು ತನ್ನನ್ನು ಪ್ರೀತಿಸ್ತಾರೋ ನಾನು ನನ್ನ ತಂದೆಯು ಅವನಿಗೆ ಏನಾಗ್ತೇವೆ? ಪ್ರತ್ಯಕ್ಷ ನಾವು ಎಂಬುದಾಗಿ ವಾಕ್ಯ ಹೇಳುತ್ತೆ ಪ್ರೇರೆ. ಹಲ್ಲೆಲೂಯಾ. ಆದರೆ ಇಲ್ಲಿ ಈ 33.5 ಕೋಟಿ ದೇವರುಗಳಲ್ಲಿ ಯಾರು ಕೂಡ ದೇವ್ರು ಹಂಗೆ ಇದ್ದಾನಂತ ಹೇಳಿದಂಥವ್ರು ಯಾರು ಕೂಡ ಇಲ್ಲ. ಈಗ ನಾವು ಅಂತೀವಿ ಏನಂತೇಳಿ? ಬೆಳಕರಿತು ಅಂತೀವಿ ನಾವು. ಅದೇ ಒಬ್ಬ ಕವಿ ಆದರೆ ಏನಂತ ಹೇಳ್ತಾನೆ? ಪೂರ್ವದ ದಿಕ್ಕಿನಲ್ಲಿ ಮುಂಜಾನೆಯಲ್ಲಿ ಸೂರ್ಯನು ಉದಯಿಸುತ್ತಿರುವನು ಎಂಬುದಾಗಿ ವರ್ಣನೆ ಮಾಡ್ತಾನೆ. ತನ್ನ ಜ್ಞಾನದಿಂದ, ತನಗಿರ್ತಕ್ಕಂಥ ಜ್ಞಾನದಿಂದ ಏನು ಮಾಡ್ತಾನೆ? ವರ್ಣನೆ ಮಾಡ್ತಾನೆ. ಆ ವರ್ಣನೆಗಳ ಮೂಲಕ ವರ್ಣನೆಗಳ ಮಾಡಿ ಮಾಡಿ ಬರೆದಿರುವಂಥದ್ದೇ ಆ ಗ್ರಂಥಗಳಾಗಿದ್ದ ಹೊರತಾಗಿ ಬೇರೆ ಯಾವುದೂ ಅಲ್ಲಂತೇಳಿ ಹೇಳಿದಾಗ ಆ ಶ್ರೀನಿವಾಸರು ಏನಾಗ್ತಾನೆ ಪ್ರಿಯರೇ? ಇನ್ನೂ ಅನೇಕ ಪ್ರಶ್ನೆಗಳಿದಾವೆ ಅಲ್ಲಿ. ಹಲ್ಲೆಲೂಯಾ. ಆತನೇನು ಮಾಡ್ತಾನೆ? ರಕ್ಷಣೆಯನ್ನು ಹೊಂದುತ್ತಾನೆ. ಶ್ರೀನಿವಾಸನು ಸ್ಟೀಫನ್ ಆಗಿ ಬದಲಾಯಿಸಿಕೊಂಡು ದೀಕ್ಷಾ ಸ್ನಾನ ತೆಗೆದುಕೊಂಡು ದೇವರ ಮಗನಾಗ್ತಾನೆ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಈ ಬರಗಾಲ ಬರುವುದಕ್ಕೆ ಪ್ರಮುಖವಾದ ಕಾರಣ ಏನು? ಹಲ್ಲೆಲೂಯಾ. ಹಲ್ಲೆಲೂಯಾ. ಕಾರಣ ಏನು? ಇವರು ಸರ್ವ ಸಮೃದ್ಧಿ ಉಂಟಾದಾಗ ದೇವರಿಗೆ అయిష్టವಾದಂಥ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ದೇವರ ವಾಕ್ಯ ಹೇಳ್ತಾ ಇದೆ, ಸೇವಿಸದೆ ಹೋದದ್ರಿಂದ ಯೆಹೋವ ನಿಮ್ಮ ಮೇಲೆ ಶತ್ರುಗಳನ್ನ ಬರಮಾಡುವನು. ಅದೇ ಕಾರ್ಯ ಆಗ್ತಾ ಇದೆ. ಹಲ್ಲೆಲೂಯಾ. ದೇವರು ಎಚ್ಚರಿಕೆ ಕೊಡ್ತಾ ಇದ್ದಾರೆ ನೋಡ್ರಿ. ಒಂದ್ಸಾರಿ 52ನೇ ವಚನ ಓದ್ರಿ, 28ನೇ ಅಧ್ಯಾಯ. ನಿಮ್ಮ ದೇವರಾದ ಯೆಹೋವ ನಿಮಗೆ ಕೊಟ್ಟಿರುವ ದೇಶದ ಎಲ್ಲಾ ಪಟ್ಟಣಗಳಿಗೂ ಅವರ ಮುತ್ತಿಗೆ ಹಾಕಿ ನೀವು ನಂಬಿಕೊಂಡಿದ್ದ ಎತ್ತರವಾದ ಕೊತ್ತಲುಗಳುಳ್ಳ ಗೋಡೆಗಳನ್ನು ಕೆಡವಿ ಬಿಡುವರು. ಶತ್ರುಗಳು ನಿಮ್ಮ ಪಟ್ಟಣಗಳಿಗೆ ಮುತ್ತಿಗೆ ಹಾಕಿ ನಿಮ್ಮನ್ನು ಬಹಳವಾಗಿ ಇರಿಕಿಸುವುದರಿಂದ ನೀವು ನಿಮ್ಮ ಸಂತಾನವನ್ನೇ, ಅಂದರೆ ನಿಮ್ಮ ದೇವರಾದ ಯೆಹೋವನು ನಿಮಗೆ ಕೊಟ್ಟಿರುವ ಗಂಡು ಹೆಣ್ಣು ಮಕ್ಕಳ ಮಾಂಸವನ್ನೇ ತಿನ್ನುವಿರಿ. ಮೊದಲೇ ಹೇಳೇನ ದೇವರು ಈ ಕಾರ್ಯ ಬರುತ್ತಾ ನೀವೇನಾಗಿರ್ಬೇಕು? ಎಚ್ಚರಿಕೆ ಆಗಿರಬೇಕು. ಹಲ್ಲೆಲೂಯಾ. ದೇವರು ಮೊದಲೇ ಎಚ್ಚರಿಕೆ ಕೊಡ್ತಾನೆ. ಆದಾಮ ಅವುಗಳನ್ನು ಉಂಟು ಮಾಡಿದಾಗಲೂ ಕೂಡ ದೇವರು ಏನು ಮಾಡಿದ? ಎಚ್ಚರಿಕೆಯನ್ನು ಅನುಗ್ರಹ ಮಾಡಿದ. ಪ್ರಿಯರೇ, ಈ ಹಣ್ಣುಗಳನ್ನು ತಿಂದರೆ ನೀವು ಏನಾಗ್ತೀರಿ? ಸತ್ತೇ ಹೋಗ್ತೀರಿ ಅಂತೇಳಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಅಲ್ಲಿ ಭಯಂಕರವಾದ ಬರಗಾಲ ಬಂದಾಗ
ಒಬ್ಬ ತಾಯಿ ಏನು ಮಾಡಿದಾಳೆ, ತನ್ನ ಮಗನನ್ನು, ಇಬ್ಬರು ತಾಯಂದ್ರೆ ಏನು ಮಾಡಿದ್ದಾರೆ, ಕೊಂದು ತಿಂದಿದ್ದಾರೆ. ಇನ್ನೊಬ್ಬ ತಾಯಿ ಇಲ್ಲ, ಆ ಮಗುವನ್ನು ಏನು ಮಾಡಿದಾಳೆ, ಅಡಗಿಸಿಟ್ಟಿದ್ದಾಳೆ. ಹಲ್ಲೆಲೂಯ. ಅಂತಹ ಬರಗಾಲದ ಒಂದು ಪರಿಸ್ಥಿತಿ ಉಂಟಾಗಿದೆ. ಭಯಂಕರವಾದ ಪರಿಸ್ಥಿತಿಯ ಮಧ್ಯದಲ್ಲಿ ದೇವರು ಹೇಳ್ತಾ ಇದ್ದಾನೆ, ನಾನು ನಿನಗೆ ಸಮೃದ್ಧಿಯನ್ನ ಕೊಡುವವನಾಗಿದ್ದೇನೆ ಎಂಬುದಾಗಿ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಕೆಟ್ಟ ಪರಿಸ್ಥಿತಿ ಬರೋದಕ್ಕೆ ಕಾರಣ ಏನು? ಇವರು ಇವರಾಗಿ ಮಾಡಿಕೊಂಡಿರ್ತಕ್ಕಂಥ ವಿಗ್ರಹಗಳು ಇವರಿಗೆ ಉರುಲಾಗಿದ್ದಾವೆ. ಇವರಾಗಿ ಮಾಡಿಕೊಂಡಿರ್ತಕ್ಕಂಥ ಕೆಲವೊಂದು ಏನಂತ ಹೇಳ್ತೀವಿ, ಸಂಪ್ರದಾಯಗಳು ಏನಾಗಿದೆ, ಇವರಿಗೆ ಉರುಲಾಗಿದ್ದಾವೆ. ಇವರಾಗೆ ಮಾಡಿಕೊಂಡಿರ್ತಕ್ಕಂಥ ಭಕ್ತಿಹೀನತೆಯ ಕಾರ್ಯಗಳು, ದೇವರಿಗೆ ವಿರೋಧವಾದಂಥ ಕಾರ್ಯಗಳು ಇವರಿಗೆ ಉರುಲಾಗಿ ಇವರಿಗೆ ಬರಗಾಲದ ಪರಿಸ್ಥಿತಿಯನ್ನ ತಂದು ಹಾಕಿದ ಪ್ರಿಯರೇ. ದೇವರು ವಾಕ್ಯ ಹೇಳ್ತಾ ಇದೆ, ಆ ಒಂದು ಸಂದರ್ಭದಲ್ಲಿ ಯೋರಾಮನು ಮೇಲೆ ದಂಡೆತ್ತಿ ಆರಾಮ್ಯರ ಅರಸನಾಗಿರ್ತಕ್ಕಂಥ ಬೆನ್ಹದದನು ಬರ್ತಾನೆ ಪ್ರಿಯರೇ. ಬೆನ್ಹದದನು ಬಂದಾಗ ಕಳ್ಳರ ಕಾಟ ಯಾವಾಗ ಜಾಸ್ತಿ ಆಗುತ್ತೆ ರೀ? ಸುಗ್ಗಿದ್ದಾಗ ಜಾಸ್ತಿ ಆಗುತ್ತೆ ಕಳ್ಳರ ಕಾಟ. ಯಾವಾಗ ಜಾಸ್ತಿ ಆಗುತ್ತೆ? ಜಾಸ್ತಿಯಾಗ, ಏನು ಇಲ್ಲದಂಥ ಸಮಯದಾಗ. ಹಲ್ಲೆಲೂಯ. ಕಳ್ಳರು ತಮ್ಮ ಚಾಣಾಕ್ಷತನವನ್ನು ಅವಾಗ ತೋರಿಸ್ತಾರೆ ಪ್ರಿಯರೇ. ಹಲ್ಲೆಲೂಯ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಬರಗಾಲದ ಪರಿಸ್ಥಿತಿ ಉಂಟಾದ ಇಸ್ರಾಯೇಲ್ ದೇಶದಲ್ಲಿ ಅರಾಮ್ಯರ ಅರಸನಾದ ಬೆನ್ಹದದನು ಬಂದು ಮುತ್ತಿಗೆ ಹಾಕ್ತಾನೆ. ಎಲ್ಲ ಸೈನ್ಯಗಳೆಲ್ಲವೂ ಸುತ್ತ ನಿಂದಿರ್ತವೆ. ಅವಾಗ ಹೊರಗಡೆಯಿಂದ ಬರುವಂಥ ಆಹಾರವೂ ಕೂಡ ಏನಾಗುತ್ತೆ, ಇಸ್ರಾಯೇಲ್ ದೇಶಕ್ಕೆ ನಿಂತು ಹೋಗಿಬಿಡುತ್ತೆ. ಹಲ್ಲೆಲೂಯ. ಅಂಗಡಿಗಳಿದಾವೆ ಊರಲ್ಲಿ, ಹೋಟೆಲ್ಗಳು ನಡೀತಾ ಇದ್ದಾವೆ ಊರಲ್ಲಿ. ಹಲ್ಲೆಲೂಯ. ಅವ್ರಿಗೆ ಬೇಕಾದಂಥ ಸಾಮಗ್ರಿಗಳನ್ನು ಎಲ್ಲಿಂದ ತಂದುಕೊಳ್ತಾರೆ? ಸಿಟಿಗೆ ಹೋಗಿ ಏನು ಮಾಡ್ತಾರೆ, ತಂದುಕೊಳ್ತಾರೆ. ಒಂದು ವೇಳೆ ಎಲ್ಲ ಬಂದ್ ಮಾಡಿದೆ ಅಂತ ತಿಳ್ಕರಿ, ಅವಾಗ ಏನಾಗುತ್ತೆ ಹೇಳ್ರಿ? 1 ರೂಪಾಯಿ ಕಡಿಪೀಟಿಗೆ ಎಷ್ಟಾಗುತ್ತೆ? ಒಂದು 100 ರೂಪಾಯಿ ಆಗತ್ತೆ. ರೇಟ್ ಏನಾಗ್ತಾವ, ಜಂಪ್ ಆಗ್ತಾವ, ಎಲ್ಲ ಖಾಲಿ ಆಗಿ ಹೋಗ್ತಾವ. ಇನ್ನೂ ಪರಿಸ್ಥಿತಿ ಏನಾಗುತ್ತೆ, ಭಾಳ ಕೆಟ್ಟದಾಗಿ ಮಾರ್ಪಡುತ್ತೆ. ಎಲ್ಲ ಶತ್ರುಗಳು ಮುತ್ತಿಗೆ ಹಾಕಿದಾಗ ಇರ್ತಕ್ಕಂಥ ಆಹಾರದ ಪದಾರ್ಥಗಳ ಬೆಲೆಗಳು ಏನಾದವು, ಹೆಚ್ಚಿಗೆ ಆದವು ಪ್ರಿಯರೇ. ಹೊರಗಡೆಯಿಂದ ಆಹಾರ ಬರ್ತಾ ಇಲ್ಲ, ವ್ಯಾಪಾರ ನಡೀತಾ ಇಲ್ಲ, ವ್ಯವಹಾರ ನಡೀತಾ ಇಲ್ಲ. ಆ ಸಮಯದಲ್ಲಿ ಇನ್ನೂ ಕೂಡ ಬರಗಾಲದ ಪರಿಸ್ಥಿತಿ ಭಯಂಕರವಾಗಿ ಕೆಟ್ಟದಾಗಿ ಪರಿಣಾಮ ಬೀರ್ತು ಪ್ರಿಯರೇ. ಅವಾಗ ಅರಸನಾಗಿರ್ತಕ್ಕಂಥ ಯೋರಾಮನು ಹೋಗಿ, ಇವತ್ತಿನ ದಿನ ನಾನು ಎಲೀಷನ ತಲೆಯನ್ನು ಆರಿಸದೇ ಇದ್ದರೆ ದೇವರು ನನಗೆ ಬೇಕಾದದ್ದನ್ನು ಮಾಡಲಿ ಅಂತೇಳಿ ಎಲೀಷನು, ಗುರುವಾಗಿರುವಂಥ ಎಲೀಷನು, ಪ್ರವಾದಿಯಾಗಿರುವಂಥ ಎಲೀಷನ ಮನೆಗೆ ಏನು ಮಾಡ್ತಾ ಇದ್ದಾನೆ, ಬರ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯ. ಬರ್ತಾ ಇರಬೇಕಾದ್ರೆ ಎಲೀಷನ ಹೇಳ್ತಾ ಇದ್ದಾನೆ, ಅಯ್ಯೋ, ಈ ನೋಡ್ರಿ ಹಿರಿಯರ ಸಂಗಡ ಮಾತಾಡ್ತಾ ಇರ್ತಾನೆ. ಯಾರು? ಎಲೀಷನು. ನೋಡ್ರಿ, ಆ ತಾಯಿ ಮಗುವನ್ನ, ಒಂದ್ಸಾರಿ ವಾಕ್ಯ ಓದಿರೋದು 6ನೇ ಅಧ್ಯಾಯ, ಎರಡನೇ ಅರಸುಗಳ ಪುಸ್ತಕ 37ನೇ ವಚನ ನೋಡ್ರಿ. ಎಲೀಷನು ಊರಿನ ಹಿರಿಯರೊಡನೆ ತನ್ನ ಮನೆಯಲ್ಲಿ ಕೂತುಕೊಂಡಿದ್ದನು. ಅರಸನು ತನ್ನ ಹತ್ತಿರವಿದ್ದ ಒಬ್ಬ ಆಳನ್ನು ಕಳುಹಿಸಿದನು. ಅವನು ಇನ್ನು ದೂರದಲ್ಲಿರುವಾಗಲೇ ಎಲೀಷನ ಹಿರಿಯರಿಗೆ, ನೋಡಿರಿ, ಆ ಕೊಲೆಗಾರನ ಮಗನು ನನ್ನ ತಲೆಯನ್ನ ಆರಿಸುವುದಕ್ಕೆ ಆಳನ್ನ ಕಳುಹಿಸಿದ್ದಾನೆ. ಹಲ್ಲೆಲೂಯ. ಯಾರು? ಕೊಲೆಗಾರನ ಮಗ. ಕೊಲೆಗಾರ ಯಾರು? ಕೊಲೆಗಾರ ಯಾರ್ರೀ? ದುಷ್ಟನಾಗಿರ್ತಕ್ಕಂಥ ಅಹಾಬ ರಾಜನ ಮಗ. ಯಾರು? ಈ ಯೋರಾಮ್ ಎನ್ನುವಂತ ರಾಜನು ಪ್ರಿಯರೇ. ಹಲ್ಲೆಲೂಯ. ಅವಾಗ ಹೇಳಿದಾಗ, ನೀವು ಬಾಗಿಲನ್ನು ಮುಚ್ಚಿಕೊಂಡು ಇರಬೇಕೆಂಬುದಾಗಿ ಹೇಳಿದಾಗ, ಅಲ್ಲಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಮುಂದೆ ಎಲೀಷನ ಮುಂದೆ ಬಂದರು. ಮುಂದೆ ಬಂದಾಗ ಎಲೀಷನು ಹೇಳ್ತಾ ಇದ್ದಾನೆ, ಈ ಬರಗಾಲದ ಪರಿಸ್ಥಿತಿಯನ್ನೆಲ್ಲ ದೇವ್ರು ಏನು ಮಾಡ್ತಾನೆ, ದೂರ ಮಾಡ್ತಾನೆ. ಇವತ್ತಿನ ದಿನ ಯಾವ ಒಂದು 25ನೇ ವಾಕ್ಯ, 6ನೇದು 25ನೇ ವಾಕ್ಯ. ಆಗ ಸಮಾರ್ಯ ಪಟ್ಟಣದಲ್ಲಿ ಘೋರವಾದ ಬರವಿದ್ದಿತು. ಮುತ್ತಿಗೆ ದೇಶದಿಂದ ಅದು ಮತ್ತಷ್ಟು ಘೋರವಾಗಿ ಕತ್ತೆಯ ತಲೆಯು 80 ರೂಪಾಯಿಗಳಿಗೂ, ಅರೆಸೇರು ಪಾರಿವಾಳದ ಮಲವು 5 ರೂಪಾಯಿಗಳಿಗೂ ಮಾರಲ್ಪಟ್ಟವು. ಹಲ್ಲೆಲೂಯ. ರೇಟ್ ಏನಾಗ್ತಾ ಇದೆ, ಹೆಚ್ಚಾಗ್ತಾ ಇದೆ. ಬರಗಾಲದ ಪರಿಸ್ಥಿತಿ ಜಾಸ್ತಿ ಆಗಿದೆ. ಯಾರು ಕೂಡ ಕೊಂಡುಕೊಳ್ಳದ ರೀತಿಯಲ್ಲಿ ವಸ್ತುಗಳು ಏನಾಗಿದ್ದಾವೆ, ಬೆಲೆಗಳು ಏನಾಗಿದ್ದಾವೆ, ಹೆಚ್ಚಾಗಿದ್ದಾವೆ, ತುಟ್ಟಿಯಾಗಿದ್ದಾವೆ ಪ್ರಿಯರೇ. ಹಲ್ಲೆಲೂಯ. ಅವಾಗ ಎಲೀಷನು ಹೇಳ್ತಾ ಇದ್ದಾನೆ, ಏನೆಂಬುದಾಗಿ ಹೇಳ್ತಾ ಇದ್ದಾನೆ ನೋಡ್ರಿ. ಯೆಹೋವನ ವಾಕ್ಯವನ್ನ ಕೇಳು. ಆತನು ನಾಳೆ ಇಷ್ಟು ಹೊತ್ತಿಗೆ ಸಮಾರ್ಯ ಪಟ್ಟಣದ ಬಾಗಿಲಿನಲ್ಲಿ ಗೋಧಿ ಹಿಟ್ಟು ರೂಪಾಯಿಗೆ 12 ಸೇರಿನಂತೆಯೂ, ಜವೆ ಗೋಧೆಯ ಹಿಟ್ಟು 24 ಸೇರಿನಂತೆಯೂ ಮಾರಲ್ಪಡುವು ಅನ್ನುತ್ತಾನೆ. ಹಲ್ಲೆಲೂಯ. ಬರಗಾಲದಲ್ಲಿಯೂ ದೇವರು ಹೇಳ್ತಾ ಇದ್ದಾನೆ ಈ ಮಾತನ್ನ. ಹಲ್ಲೆಲೂಯ. ಯಾಕೆ ಹೇಳ್ರಿ? ಅರಸನು ಯಾರ ಹತ್ರಕ್ಕೆ ಬಂದಿದ್ದಾನೆ ಈಗ?
ದೇವರ ಪ್ರವಾದಿ ಹತ್ರಕ್ಕೆ. ದೇವರ ಪ್ರವಾದಿ ಯಾರ ಪಕ್ಷವಾಗಿ ಇರುವಂಥವರು? ದೇವರ ಪರವಾಗಿ ಇರುವಂಥವರು ಪ್ರಿಯರೇ. ಹಲ್ಲೆಲೂಯಾ. ಎಷ್ಟು ದಿವಸಗಳು ಆ ಕಡೆ ಈ ಕಡೆ ಎಲ್ಲ ಕಡೆಗೆ ಸುತ್ತಿದಾನೇನೋ, ಆದರೆ ಈಗ ಯಾರ ಹತ್ರ ಬಂದಿದ್ದಾನೆ? ಪ್ರವಾದಿಯಾಗಿರುವಂಥ ಎಲೀಷನ ಬಳಿಗೆ ಬಂದಿದ್ದಾನೆ. ಹಲ್ಲೆಲೂಯಾ. ಆದರೆ ಈತನ ಬಂದಿರತಕ್ಕಂಥ ಉದ್ದೇಶ ಬೇರೆ, ಆದರೆ ದೇವರು ಈತನಿಗೆ ಕೊಡುವಂಥ ಆಶೀರ್ವಾದನೆ ಬೇರೆ ಆಗಿದೆ ಪ್ರಿಯರಲ್ಲಿ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ದೇವ್ರ ವಾಕ್ಯ ಹೇಳ್ತಾ ಇದೆ 7ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ, ಸಮೃದ್ಧಿಯನ್ನು ದೇವರು ನಿನಗೆ ಅನುಗ್ರಹ ಮಾಡಲಿಕ್ಕಿದ್ದಾನೆ. ಯಾವಾಗ ಸಮೃದ್ಧಿಯನ್ನು ದೇವರು ಕೊಡ್ತಾನೆ? ದೇವರ ಬಳಿಗೆ ನೀನು ಬಂದಾಗ. ದೇವರಿಂದ ದೂರ ಆದ್ರೆ ಬರಗಾಲ ಇರುತ್ತೆ, ನಿನಗೆ ಗೊತ್ತಾಗಲ್ಲ. ಹಲ್ಲೆಲೂಯಾ. ಬರಗಾಲ ಅಂದ್ರೆ ನೀನು ಏನು ಅನ್ಕೊಂಡಿ? ಬರಗಾಲ ಅಂದ್ರೆ, ನಿಜವಾದ ಬರಗಾಲ ಅಂದ್ರೆ ಏನು ಪ್ರಿಯರೇ? ಪರಲೋಕ ಯಾರಿಗೆ ಸಿಗಲ್ವೋ ಅದೇ ನಿಜವಾದ ಬರಗಾಲ. ಇದು ಒಂದೊಪ್ಪತ್ತಿನ ಊಟ. ಮತ್ತೆ ದೇವ್ರು ಹೆಂಗಾಗ್ಲಿ ಅನುಗ್ರಹ ಮಾಡ್ತಾನೆ. ಇದ್ದವ್ರಿಗೂ ಕೊಡ್ತಾನೆ, ನಂಬಿದವ್ರಿಗೂ ಕೊಡ್ತಾನೆ, ನಂಬಲಾರ್ದವ್ರಿಗೂ ಕೊಡ್ತಾನೆ. ಹಲ್ಲೆಲೂಯಾ. ನಂಬಿದವರು ಅಂತಸ್ತುಗಳು ಕಟ್ಟಿಕೊಳ್ತಾರೆ, ನಂಬಲಾರ್ದವ್ರನ್ನ ಅಂತಸ್ತುಗಳು ಕಟ್ಟಿಕೊಳ್ತಾರೆ. ಆದರೆ ನಮಗೆ ಬೇಕಾಗಿರುವಂಥದ್ದು ಏನು? ಪರಲೋಕ. ಹಲ್ಲೆಲೂಯಾ. ಆ ಪರಲೋಕವನ್ನ ಯಾರು ಕೂಡ ಕೊಡೋದಕ್ಕೆ ಸಾಧ್ಯವೇ ಇಲ್ಲ. ಯಾರು ಕೂಡ ಕೊಡೋದಕ್ಕೆ ಸಾಧ್ಯವೇ ಇಲ್ಲ. ದೇವರ ಬಳಿಗೆ ಬಂದರೆ ಆತನ ಏನು ಮಾಡ್ತಾನೆ? ಐಶ್ವರ್ಯವಂತರನ್ನಾಗಿ ಮಾಡ್ತಾನೆ. ಹಲ್ಲೆಲೂಯಾ. ಹೆಂಗ್ ಮಾಡ್ತಾನೆ? ಐಶ್ವರ್ಯವಂತರನ್ನಾಗಿ ಮಾಡ್ತಾನೆ. ನಾವು ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಮೋಸ ಮಾಡಿದಂಥ ಹಣ, ಆ ಮೋಸದ ತುತ್ತನ್ನು ಅವರೇ ಊಟ ಮಾಡಿ ತಿನ್ನಬೇಕು, ಮುಗಿಸ್ಬೇಕು. ಅವ್ರು ಮಾಡಿರ್ತಕ್ಕಂಥದ್ದು ಅವ್ರು ಅನುಭವಿಸಲೇಬೇಕು. ಮೋಸದ ದುಡ್ಡು ಏನು ಮಾಡುತ್ತೆ? ಅವಮಾನಕ್ಕೆ ಗುರಿ ಮಾಡುತ್ತೆ. ಮೋಸದ ದುಡ್ಡು ಏನು ಮಾಡುತ್ತೆ? 4 ಜನರ ಮಧ್ಯದಲ್ಲಿ ನಿನ್ನನ್ನು ಹೀಯಾಳಿಸುವಂಥ ರೀತಿಗೆ ಒಳ ಮಾಡುತ್ತೆ ಪ್ರಿಯರೇ. ಆದರೆ ದೇವರಲ್ಲಿ ಬರುವಾಗ, ದೇವರ ಹತ್ರ ಬರುವಾಗ, ದೇವರು ಮೋಸದ ದುಡ್ಡನ್ನೆಲ್ಲ ಕೊಡುವಂಥದ್ದು. ಯಾವ ದುಡ್ಡು ಕೊಡ್ತಾನೆ ನಿನಗೆ? ಸಮೃದ್ಧಿಕರವಾದಂಥ ದುಡ್ಡನ್ನು ತಾತನೇ ಏನು ಮಾಡ್ತಾನೆ? ಒದಗಿಸಿ ಕೊಡ್ತಾನೆ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತಾ ಇದೆ, ಪ್ರವಾದಿಗಳ ಹತ್ರಕ್ಕೆ ಬಂದಾಗ, ದೇವರ ಬಳಿಗೆ ಈ ವ್ಯಕ್ತಿ ಬಂದಾಗ ಈತನಿಗೆ ಒಂದು ಆಶ್ವಾಸನೆ, ಒಂದು ಭರವಸೆಯನ್ನ ದೇವರು ಅನುಗ್ರಹ ಮಾಡ್ತಾ ಇದ್ದಾನೆ. ಏನಂತೇಳಿ? ಬರಗಾಲ ಇರಲ್ಲ. ಮತ್ತೆ ಇಷ್ಟು ದಿನಗಳ ಕಾಲ ಇರ್ತಕ್ಕಂಥ ಬರಗಾಲ ಒಂದೇ ದಿನದಾಗಿರಲ್ಲ ಅಂತೇಳಿ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. 24 ತಾಸುಗಳವರೆಗೇನೆ ಏನಾಗುತ್ತೆ? ಬರಗಾಲ ಹೋಗಿ ಸಮೃದ್ಧಿಯನ್ನು ದೇವರು ಅನುಗ್ರಹ ಮಾಡ್ತಾನಂತೇಳಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಲೂಕನು ಬರೆದ ಸುವಾರ್ತೆ 15ನೇ ಅಧ್ಯಾಯವನ್ನು ನಾವು ತೆಗೆದಾಗ, ಅಲ್ಲಿ ಒಬ್ಬ ತಂದೆಗೆ 2 ಮಕ್ಕಳಿರ್ತಾರೆ, ಹಿರಿಮಗ ಕಿರಿಮಗ. ಆ 2 ಮಕ್ಕಳು ಇರಬೇಕಾದ್ರೆ ಸಣ್ಣ ಮಗನು ಏನು ಮಾಡ್ತಾನಂದ್ರೆ, ತಂದೆಗೆ ನಾನು ಸ್ವತಂತ್ರನಾಗಿ ಜೀವಿಸಬೇಕು, ನನಗೆ ಬರಬೇಕಾದಂಥ ಪಾಲನ್ನು ನನಗೆ ಅನುಗ್ರಹ ಮಾಡು ಅಂತೇಳಿ ತನಗೆ ಬರಬೇಕಾದಂಥ ಪಾಲನ್ನು ತೆಗೆದುಕೊಂಡು ಏನು ಮಾಡ್ತಾನೆ? ಸ್ವತಂತ್ರವಾಗಿ ಬೇರೆ ದೇಶಕ್ಕೆ ಸ್ನೇಹಿತರನ್ನು ಕಟ್ಟಿಕೊಂಡು ಹೋಗುತ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಯಾವಾಗ ಈತನು ತಂದೆಯ ಹತ್ರ ಇದ್ದಾಗ ಈತನಿಗೆ ಸಮೃದ್ಧಿ ಇದೆ. ಹಲ್ಲೆಲೂಯಾ. ಈತನು ದುಡಿಯಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇರದ ಒಂದು ಪರಿಸ್ಥಿತಿ ಇದೆ. ಮನೆ ಕೆಲಸಗಳನ್ನು ಮಾತ್ರ ನೋಡಿಕೊಂಡು ಹೋಗುವಂಥ ಪರಿಸ್ಥಿತಿ ಇದೆ. ಆದರೆ ಈ ವ್ಯಕ್ತಿ ಯಾವಾಗ ತನ್ನ ತಂದೆಯಿಂದ, ತಂದೆ ಅಂದರೆ ಯಾರಿಲ್ಲಿ? ದೇವರು. ಯಾವಾಗ ಈ ವ್ಯಕ್ತಿ ದೇವರಿಂದ ದೂರ ಆಗ್ತಾ 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 ಹೋದಂತೆಲ್ಲ ಈತನಿಗಿರ್ತಕ್ಕಂಥ ಆಸ್ತಿ ಇರುವಂಥದ್ದೆಲ್ಲ ಏನಾಗ್ತಾ ಇದೆ? ಡಿಕ್ರೀಸ್ ಆಗ್ತಾ ಇದೆ. ಏನಾಗ್ತಾ ಇದೆ? ಕೆಳಗಡೆ ಹೋಗ್ತಾ ಇದೆ. ಹಲ್ಲೆಲೂಯಾ. ತಂದಿದ್ದಾನೆ ಎಷ್ಟು, ಆದರೆ ಏನಾಗ್ತಾ ಇದೆ? ಅದು ಕೆಳಗಡೆ ಆಗ್ತಾ ಇದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಆ ಒಂದು ಪರಿಸ್ಥಿತಿ ಎಂತಹ ಮಟ್ಟಿಗೆ ಬೆಳೀತಂದ್ರೆ ಆತನು ಒಂದು ಹೊತ್ತು ಊಟಕ್ಕೂ ಕೂಡ ಗತಿ ಇರಲಾರ್ದ ಹಾಗೆ ಏನಾಯ್ತು? ಆ ರೀತಿಯಾಗಿ ಆಯ್ತು ಪ್ರಿಯರೇ. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಯಾವಾಗ ತಂದೆಯ ಮನೆಯನ್ನು ಬಿಟ್ಟು ಬಂದು ಆ ವ್ಯಕ್ತಿ ಬರಗಾಲವನ್ನು ಅನುಭವಿಸಬೇಕಾಯ್ತು. ಏನನ್ನು ಅನುಭವಿಸಿದ? ಬರಗಾಲ. ವಾಕ್ಯ ಹೋದ್ರು ಒಂದ್ಸಾರಿ. 14ನೇ ವಚನ, 15ನೇ ಅಧ್ಯಾಯ, ಲೂಕನು ಬರೆದ ಸುವಾರ್ತೆ. ಹೀಗೆ ಅವನು ಎಲ್ಲ ಹಾಳು ಮಾಡಿಕೊಂಡ ಮೇಲೆ ಆ ದೇಶದಲ್ಲೆಲ್ಲ ಘೋರವಾದ ಬರ ಬಂದು ಏನೋ ಗತಿ ಇಲ್ಲದವನಾದನು. ಹಲ್ಲೆಲೂಯಾ. ಯಾವಾಗ ಬರ ಬಂತು ಆತನಿಗೆ? ತಂದೆಯ ಮನೆಯನ್ನ ಬಿಟ್ಟು ಬಂದಾಗ. ಹಲ್ಲೆಲೂಯಾ. ಇವತ್ತಿನ ದಿನ ಅನೇಕರು ಬರಗಾಲದ ಪರಿಸ್ಥಿತಿಯನ್ನ ಯಾಕೆ ಅನುಭವಿಸ್ತಾ ಇದ್ದಾರೆ? ತಂದೆಯಿಂದ ದೂರ ಆಗಿರುವುದಕ್ಕಾಗಿ ಪ್ರಿಯರೇ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಎಲೀಷನು ಹೇಳ್ತಾ ಇದ್ದಾನೆ,
ಈ 24 ಗಂಟೆಗಳ ಒಳಗಾಗಿ ಏನಾಗುತ್ತೆ? ಅದ್ಭುತವನ್ನ ದೇವರು ಮಾಡ್ಲಿಕ್ಕಿದ್ದಾನೆ. ಯೆಹೋವನ ಮಾತನ್ನ ನೀನು ಕೇಳು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯದಲ್ಲಿ ಹೇಳಿದ ಪ್ರಕಾರವಾಗಿಯೇ ಅಲ್ಲಿ ಏನು ಕಾರ್ಯ ನಡೀತಾ ಇದೆ. ಒಂದು ಸಾರಿ ನೀವು ನೋಡ್ರಿ, ಅಲ್ಲಿ ಒಬ್ಬ ವ್ಯಕ್ತಿ ಈ ಮಾತನ್ನ ಹೇಳಿದಾಗ, ದೈವ ಸೇವಕರು ಪ್ರವಾದಿಗಳು ಈ ಮಾತನ್ನು ಹೇಳಿದಾಗ ಅಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ. ಆ ವ್ಯಕ್ತಿ ಏನಂತ ಹೇಳ್ತಾ ಇದ್ದಾನಂದ್ರೆ, 2ನೇ ವಾಕ್ಯ, ಇದನ್ನು ಕೇಳಿ ಅರಸನು ಹಸ್ತಕನಾದ ಸರದಾರನು ದೇವರ ಮನುಷ್ಯನಿಗೆ ಯೆಹೋವನು ಆಕಾಶದಲ್ಲಿ ದ್ವಾರಗಳನ್ನು ಮಾಡಿದರು, ಇದು ಸಂಭವಿಸಲಾರದು ಅನ್ನಲು ಎಲೀಷನು ಅವನಿಗೆ, ಅದು ಸಂಭವಿಸುವುದನ್ನು ನೀನು ಕಣ್ಣಾರೆ ಕಾಣುವಿ, ಆದರೆ ಅದನ್ನು ಅನುಭವಿಸುವುದಿಲ್ಲ ಎಂದು ಹೇಳಿದನು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯ, ದೇವರ ಪ್ರವಾದಿಯಿಂದ ಬಂದಿರತಕ್ಕಂಥ ಮಾತನ್ನ ಈ ವ್ಯಕ್ತಿ ಏನ್ ಮಾಡ್ತಾ ಇದ್ದಾರೆ? ನಂಬುತ್ತಾ ಇಲ್ಲ. ಏನಂತ ಹೇಳ್ತಾ ಇದ್ದಾರೆ? ಒಂದು ವೇಳೆ ಯೆಹೋವನೇ ಆಕಾಶದ ದ್ವಾರಗಳನ್ನ ಆಕಾಶ ತರಿದ್ರೂ ಕೂಡ ಈ ಕಾರ್ಯ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ಅನ್ಕೊಳ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ದೇವರಿಗೆ ಅಸಾಧ್ಯವಾಗಿರುವಂಥದ್ದು ಯಾವುದಾದ್ರೂ ಇದೇನಾ ಈ ಲೋಕದಲ್ಲಿ? ಹಲ್ಲೆಲೂಯಾ. ದೇವರ ಮಕ್ಕಳಿಗೆ ಅಸಾಧ್ಯವಾಗಿರುವಂಥದ್ದು ಯಾವುದಾದ್ರೂ ಇದೇನಾ ಈ ಲೋಕದಲ್ಲಿ? ದೇವರ ವಾಕ್ಯ ಹೇಳುತ್ತೆ, ಬೇಡುವವರಿಗೆ ಯಾವಾಗಲೂ ಕೂಡ ಸಮೃದ್ಧಿಯಿಂದ ಆತನು ಕೊಡುವ ದೇವರೇ ಆಗಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ಈ ವ್ಯಕ್ತಿ ಏನ್ ಮಾಡ್ತಾ ಇಲ್ಲ? ನಂಬುತ್ತಾ ಇಲ್ಲ. ಮನುಷ್ಯ ಈ ವ್ಯಕ್ತಿ ಏನ್ ಮಾಡ್ತಾ ಇಲ್ಲ? ನಂಬುತ್ತಾ ಇಲ್ಲ, ವಿಶ್ವಾಸ ಇಡ್ತಾ ಇಲ್ಲ. ದೇವರು ಪ್ರವಾದಿ ಹೇಳ್ತಾ ಇದ್ದಾರೆ, ನೀನು ಅದನ್ನ ನೋಡ್ತಿ, ಆದ್ರೆ ಅದನ್ನ ನೀನು ಅನುಭವಿಸೋದಿಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಈಗ ಸುಮಾರು ಒಂದು 7-8 ತಿಂಗಳಿಂದ ಇದೇ ಪ್ರಾರ್ಥನೆ ಮಂದಿರಕ್ಕೆ ಒಬ್ಬ ವ್ಯಕ್ತಿಯನ್ನು ಕರ್ಕೊಂಡು ಬಂದರು. ಯೌವನಸ್ಥನಾಗಿರ್ತಕ್ಕಂಥ ಯುವಕ, ದೂರದ ಒಂದು ಪಟ್ಟಣದಲ್ಲಿ. ಆ ವ್ಯಕ್ತಿ ಚೆನ್ನಾಗಿ ಓದ್ತಾನಂತೇಳಿ ತಂದೆ ತಾಯಿ ಏನ್ ಮಾಡಿದ್ರು ಪ್ರಿಯರೇ? ಓದಿಸೋದಕ್ಕೆ ಬಿಟ್ಟಿದ್ರು. ಆ ಹುಡುಗನಿಗೆ ಅಲ್ಲಿ ಓದಂತ ಸಮಯದಲ್ಲಿ ಏನೋ ಒಂದು ಕಾಯಿಲೆಯಾಗಿ ಕಂಪ್ಲೀಟ್ ಆಗಿ ಏನಾಗಿದೆ? ಮೆಂಟಲ್ ಬಂದು ಹೋಗಿದೆ. ಎಲ್ಲ ಕಡೆಗೆ ಸುತ್ತಾಡಿಸಿದ್ದಾರೆ, ಎಲ್ಲಿ ಹೋದ್ರೂ ಕೂಡ ಏನಾಗಿಲ್ಲ, ಕಡಿಮೆ ಆಗಿಲ್ಲ. ಹಲ್ಲೆಲೂಯಾ. ಆತನ ತಂದೆ ಕರೆದುಕೊಂಡು ಬಂದ, ಅಯ್ಯೋ ಎಲ್ಲೆಲ್ಲಿಗೋ ಕರ್ಕೊಂಡು ಹೋದಿವ್ರಿ, ಎಲ್ಲಿ ಕೂಡ ಗುಣ ಆಗಲಿಲ್ಲ ಅಂತೇಳಿ. ಆವತ್ತಿನ ದಿನ ಅಪ್ಪರು ಒಂದು ಮಾತು ಹೇಳಿದ್ರು, ಖಂಡಿತವಾಗಿ ಕುಮಾರನಿಗೆ ಸ್ವಸ್ಥ ಆಗತ್ತೆ, ನೀವು ಕರ್ಕೊಂಡು ಬನ್ನಿರಿ ಅಂತೇಳಿ. ಹಲ್ಲೆಲೂಯಾ. ನೀವೆಲ್ಲರೂ ನೋಡಿರಿ ಆ ಸಂಗತಿ, ಕ್ಯಾಮ್ರಾದಲ್ಲಿ ಕೂಡ ಇಟ್ಸ್ ರೆಕಾರ್ಡೆಡ್. ಹಲ್ಲೆಲೂಯಾ. ಅವಾಗ ಹೇಳಿದಾಗ ಅವರು ಬೇಸತ್ತಿದ್ದಾರೆ, ಸೋತು ಹೋದಂತಹ ರೀತಿಯಲ್ಲಿ ಇದ್ದಾರೆ, ಅವರು ಅನ್ಯರು. ಹಲ್ಲೆಲೂಯಾ. ದೇವರನ್ನ ತಿಳಿಯಲಾರದವರು. ಆದರೆ ದೇವರನ್ನ ಅರಸಿ ಮಂದಿರಕ್ಕೆ ಬಂದಾಗ ಆತನ ಕುಮಾರನಿಗೆ ಯಾವುದಾದ್ರೂ ಒಂದು ಬಿಡುಗಡೆ ಆಗುತ್ತೇನೋ, ಆ ಒಂದು ಮೆಂಟಲ್ ಶಾಕ್ ಎಲ್ಲ ಹೋಗುತ್ತೇನೋ, ಮಾನಸಿಕ ಆಂದೋಲನ ದೂರ ಆಗುತ್ತೇನೋ ಅಂತೇಳಿ ಒಬ್ಬ ಕುಮಾರನನ್ನ, ತನ್ನ ಮಗನನ್ನ ಕರೆದುಕೊಂಡು ಬಂದ ಪ್ರಿಯರೇ. ಹಲ್ಲೆಲೂಯಾ. ಕರೆದುಕೊಂಡು ಬಂದಾಗ ಆವತ್ತ ಹೇಳಿರ್ತಕ್ಕಂಥ ಮಾತು ಅನೇಕರಿಗೆ ಏನಾಯ್ತು? ಎಲ್ಲ ಕಡೆ ತೋರಿಸ್ಯಾರ, ಹಾಸ್ಪಿಟ್ಲ್ ಅಡ್ಡಾಡ್ಯಾರ, ಎಲ್ಲರೂ ಯಾರ್ಯಾರು ಪಾದಗಳು ಹಿಡ್ಕೊಬೇಕು ಎಲ್ಲರ ಪಾದಗಳು ಹಿಡ್ಕೊಂಡಾರ, ಎಲ್ಲೆಲ್ಲಿ ಏನೇನು ಕಟ್ಟಬೇಕು ಎಲ್ಲ ಕಟ್ಟ್ಯಾರ, ಎಲ್ಲೇ ಆಗ್ಲಾರ್ದು ಇಲ್ಲೇನು ಆಗುತ್ತೆ ಬಿಡು ಅಂತೇಳಿ ಅನ್ಕೊಂಡ್ರೆ ಅವತ್ತಿನ ದಿನ ಜನರು. ಹಲ್ಲೆಲೂಯಾ. ಯಾಕಂದ್ರೆ ಆ ಹುಡುಗನನ್ನ ಕರೆದುಕೊಂಡು ಬಂದಿರತಕ್ಕಂಥ ಪರಿಸ್ಥಿತಿ ಅದೇ ರೀತಿಯಾಗಿತ್ತು ಪ್ರಿಯರೇ. ಹಲ್ಲೆಲೂಯಾ. ಅದ್ಭುತವಾಗಿ ಮೊದಲನೇ ವಾರ ಅವರ ಅಪ್ಪ ಗಾಡಿ ಮೇಲೆ ಕರ್ಕೊಂಡು ಬಂದ ಆ ಹುಡುಗನನ್ನ. ಹಲ್ಲೆಲೂಯಾ. ಭಯಂಕರವಾದಂಥ ಪರಿಸ್ಥಿತಿ. ಹೆಸರು ಕೂಗಿದ್ರು ಕೂಡ ಅಂತೇಳಿ ಏನಂತ ಹೇಳ್ತೀವಿ, ರಿಪ್ಲೈ ಮಾಡಲಾರ್ದಂಥ, ಪ್ರತ್ಯುತ್ತರವನ್ನು ಕೊಡಲಾರ್ದಂಥ ಒಂದು ಪರಿಸ್ಥಿತಿ, ಸ್ವರ ಇರಲಾರ್ದಂಥ ಪರಿಸ್ಥಿತಿ. ಅದೇನಂದ್ರೆ ಹಿಂಗೆ ಇರ್ತಾನೆ, ಏನಂತ ಹೇಳ್ತೀವಿ, ವಿಗ್ರಹ ಇದ್ದಂಗ, ಬೊಂಬೆ ಇದ್ದಂಗ. ಹಲ್ಲೆಲೂಯಾ. ಅಂಥ ಪರಿಸ್ಥಿತಿಯಲ್ಲಿ ಆ ಹುಡುಗನನ್ನು ಕರೆದುಕೊಂಡು ಬಂದ ಮೇಲೆ 2ನೇ ವಾರದಲ್ಲಿ ಅದ್ಭುತವಾಗಿ ದೇವರು ಆ ಕುಮಾರನನ್ನ ಮುಟ್ಟಿದ್ರು ಪ್ರಿಯರೇ, ಸ್ವಸ್ಥತೆಯನ್ನ ಮಾಡಿದ್ರು. ಆ ಕಾರ್ಯ ಜನರಿಗೆ, ಮನುಷ್ಯರ ದೃಷ್ಟಿಗೆ ಅಸಾಧ್ಯವಾದದ್ದಾಗಿ ತೋರಿತು. ಹಲ್ಲೆಲೂಯಾ. 2ನೇ ವಾರದಲ್ಲಿ ಆ ಕುಮಾರನೇ ಸ್ವಂತವಾಗಿ ಬೈಕನ್ನ, ತಂದೆ ಕರ್ಕೊಂಡು ಬಂದಿದ್ದ, ತಾನೇ ಬೈಕನ್ನು ಏನು ಮಾಡಿದ? ತೆಗೆದುಕೊಂಡು ಬಂದ ಪ್ರಿಯ, ನಡೆಸ್ಕೊಂಡು ತಾನೇ ಬಂದ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರು ವಾಕ್ಯ ಹೇಳ್ತಾ ಇದೆ, ಕೆಲವೊಂದು ಕಾರ್ಯಗಳು ಹೆಂಗಿರ್ತವೆ? ಇದು ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ. ಆದರೆ ದೈವ ಸೇವಕರ ಬಾಯಿ ಮೂಲಕವಾಗಿ ಬಂದಿರತಕ್ಕಂಥ ಮಾತು ದೇವ್ರು ಏನು ಮಾಡಲ್ಲ? ನಿಷ್ಫಲ ಮಾಡೋದಿಲ್ಲ. ಆತನನ್ನು ನಂಬಿ ನಡೆದುಕೊಳ್ಳುವಾಗ, ಆತನ ಸೇವೆಗೋಸ್ಕರವಾಗಿ ಕರೆದಿರುವಾಗ ದೇವರು ಹೇಳುವಂಥ ಯಾವ ಮಾತಾದರೂ ಕೂಡ ಏನಾಗಲ್ಲ? ನಿಷ್ಫಲವಾಗುವುದಿಲ್ಲ ಪ್ರಿಯರೇ. ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅಲ್ಲಿ ಒಂದು ಕಾರ್ಯ ನಡೀತಾ ಇದೆ, ಬರಗಾಲ ಇದೆ, ಒಂದೊಪ್ಪತ್ತು ಊಟಕ್ಕೂ ಇಲ್ಲ, ಮಕ್ಕಳನ್ನ ಬೇಯಿಸಿ ತಿಂತಾ ಇದ್ದಾರೆ. ಪ್ರವಾದಿ ಹೇಳಿಬಿಟ್ಟ ಸಡನ್ ಆಗಿ ಎಲ್ಲರಿಗೂ ಕೂಡ. ಅದು ಹೆಂಗಿದೆ? ಏನೋ ಒಂದು ಕಾಮಿಡಿ ಅಂತೇಳಿ ಅನ್ಕೊಳ್ತಾ ಇದ್ದಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಎಷ್ಟು ರೂಪಾಯಿ ಕೊಟ್ಟು ಏನು ಮಾಡ್ತಾ ಇದ್ದಾರೆ? ಒಂದು
ಆಹಾರನ ತೆಗೆದುಕೊಳ್ಬೇಕಾದ್ರೆ ಅಷ್ಟು ಖರ್ಚು ಮಾಡ್ತಾ ಇದ್ದಾರೆ. ಈತನ ಹೇಳ್ತಾ ಇದ್ದಾನೆ 1 ರೂಪಾಯಿಗೆ 12 ಸೇರು ಗೋಧಿ ಹಿಟ್ಟು ಬರುತ್ತಾ, 1 ರೂಪಾಯಿಗೆ 24 ಸೇರು ಜವೆ ಗೋಧಿ ಹಿಟ್ಟು ಬರುತ್ತಾ ಅಂತೇಳಿ. ಹಲ್ಲೆಲೂಯ. ಅಲ್ಲಿ ಏನಾಗ್ತಾ ಇದೆ ಗೊತ್ತಾ ಪ್ರಿಯರೇ? ದೇವರು ಒಬ್ಬರನ್ನ ಉಪಯೋಗ ಮಾಡಿಕೊಳ್ತಾ ಇದ್ದಾನೆ. ಹಲ್ಲೆಲೂಯ. ಆ ಒಂದು ಗ್ರಾಮದಲ್ಲಿ 4 ಜನರು ಏನಿದ್ರು? ಕುಷ್ಠರೋಗಿಗಳು ಇದ್ರು ಪ್ರಿಯರೇ. ಆ ಕುಷ್ಠರೋಗಿಗಳು ಆ ಒಂದು ಪ್ರಾಕಾರದ ಮುಂದಿನ ಬಾಗಿಲಿನಲ್ಲಿ ಕೂತ್ಕೊಂಡು ಮಾತಾಡಿಕೊಳ್ತಾ ಇದ್ದಾರೆ. ಏನಂತ ಮಾತಾಡಿಕೊಳ್ತಾ ಇದ್ದಾರೆ? ನಾವು ಇಲ್ಲಿದ್ರು ಸಾಯ್ತೀವಿ, ಒಳಗಡೆ ಹೋದ್ರು ನಮ್ಮನ್ನ ಬಿಡಲ್ಲ. ಹಲ್ಲೆಲೂಯ. ಕುಷ್ಠರೋಗ ಭಯಂಕರವಾಗಿರ್ತಕ್ಕಂಥ ರೋಗ ಆಗಿನ ಕಾಲದಲ್ಲಿ ಪ್ರಿಯರೇ. ಭಯಂಕರವಾದಂಥ ಒಂದು ಯಾತನೆ, ನೋವನ್ನು ಅನುಭವಿಸುವಂತ ಸ್ಥಿತಿ. ಹಲ್ಲೆಲೂಯ. ಆ ಒಂದು ಸಮಯದಲ್ಲಿ ಇವ್ರನ್ನ ಯಾರು ಕೂಡ ಒಳಗಡೆ ಕರೆದುಕೊಳ್ತಾ ಇದ್ದಿಲ್ಲ, ಊರು ಒಳಗಡೆ ಕರೆದುಕೊಳ್ತಾ ಇದ್ದಿಲ್ಲ, ಜನರಿಂದ ದೂರ ಇಡ್ತಾ ಇದ್ರು. ಊರು ಹೊರಗಡೆ ಇರಬೇಕಾದ್ರೆ ಅಲ್ಲಿ ಏನು ಕಾರ್ಯ ನಡೀತಂದ್ರೆ ಇವ್ರು ಮಾತಾಡಿಕೊಳ್ತಾ ಇದ್ರು. ಹೆಂಗಾದ್ರೆ ನಾವು ಇಲ್ಲಿದ್ರು ಸಾಯ್ತೀವಿ, ಒಳಗಡೆ ಹೋದ್ರೆ ಸಾಯ್ತೀವಿ, ಆದರೆ ನಮಗೆ ಒಂದೊಪ್ಪತ್ತು ಊಟಕ್ಕಿಲ್ಲದ ಪರಿಸ್ಥಿತಿ ಆಗತ್ತೆ. ನಾವೀಗ ಏನು ಮಾಡೋಣ? ಅರಾಮ್ಯರ ಹೊರಗಡೆ ಯಾರಿದಾರ? ಶತ್ರುಗಳಿದಾರ. ಅರಾಮ್ಯರ ಅರಸನ ಶತ್ರುಗಳ ಗುಡಾರಗಳು ಅಲ್ಲಿ ಇದ್ದಾವ. ಅಲ್ಲಿಗೆ ನಾವು ಹೋಗೋಣ. ಅಲ್ಲಿ ನಮಗೊಂದು ವೇಳೆ ಸಿಕ್ಕ್ರ ತಿನ್ನೋಣ, ಅವ್ರು ಏನಾದರೂ ಕೊಟ್ಟರೆ ತಿನ್ನೋಣ. ಶತ್ರುಗಳು ಕೊಡ್ತಾರೇನ್ರಿ? ಸಾಯಿಸಾಕ್ತಾರೆ. ಅಲ್ಲ, ಅವ್ರು ಏನಾದರೂ ಕೊಟ್ಟರೆ ನಾವು ತಿನ್ನೋಣ, ತಿನ್ನಲಿಲ್ಲ ಅಂದರೆ ಅವ್ರು ಸಾಯಿಸಿದ್ರೆ ನಾವು ಸತ್ತು ಹೋಗೋಣ. ಏನಿಲ್ಲ, ಇಲ್ಲಿದ್ರೆ ಸಾಯ್ತೀವಿ, ಅಲ್ಲಿ ಹೋದ್ರೂ ಕೂಡ ನಾವು ಸಾಯ್ತೀವಿ, ಸತ್ಯ ಸಾಯ್ತೀವಿ. ಏನು ಪರಿಸ್ಥಿತಿ ಅಷ್ಟು ಕೆಟ್ಟದಾಗಿದೆ ಅಂತೇಳಿ ಮಾತಾಡಿಕೊಂಡು ಇವ್ರು ಏನು ಮಾಡ್ತಾ ಇದ್ದಾರೆ? ಅಲ್ಲಿಗೆ ಹೋಗ್ತಾ ಇದ್ದಾರೆ ಪ್ರಿಯರೇ. ಎಲ್ಲಿಂದ ಹೋಗ್ತಾ ಇದ್ದಾರೆ? ಇವ್ರು ಇರುವಂಥ ಸ್ಥಳ, ಆ ಒಂದು ಪ್ರಾಕಾರದ ಬಾಗಿಲುಗಳಿಂದ ಅರಾಮ್ಯರ ಒಂದು ಸ್ಥಳಗಳಿಗೆ, ಗುಡಾರದ ಕಡೆಗೆ ಹೋಗ್ತಾ ಇದ್ದಾರೆ. ಹಲ್ಲೆಲೂಯ. ಇವರು ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ಘಟನೆ ನಡೀತಾ ಇದೆ. ಇವರಿಗೆ ತಿಳಿಯಲಾರದ ಹಾಗೆ ಆ ಅರಾಮ್ಯರೆಲ್ಲಿ ಇರ್ತಕ್ಕಂಥ ಸೈನಿಕರೆಲ್ಲರೂ ಕೂಡ ಏನಾಗಿದ್ದಾರೆ ಪ್ರಿಯರೇ? ಏನಾಗಿದ್ದಾರೆ? ಆ ಮನೆಗಳನ್ನ, ಗುಡಾರಗಳನ್ನ, ಎಲ್ಲವುಗಳನ್ನ ಬಿಟ್ಟು ಏನಾಗಿದ್ದಾರೆ? ಓಡಿ ಹೋಗಿದ್ದಾರೆ. ಯಾಕೆ ಓಡಿ ಹೋದ್ರು? ಪ್ರಶ್ನೆ. ಇಲ್ಲಿ ದೈವ ಸೇವಕರು ಮಾತನ್ನು ಹೇಳುವಾಗ, ಯೆಹೋವನ ವಾಕ್ಯವನ್ನು ಹೇಳುವಾಗ ಪಾಳೆಯ ಮಾಡಿಕೊಂಡು ಸುತ್ತಲೂ ಕೂಡ ಕೂತಿರ್ತಕ್ಕಂಥ ಶತ್ರು ಸೇನೆ, ಅಲ್ಲಿ ಅವರಿಗೆ ಒಂದು ಆಲೋಚನೆ ಬರ್ತಾ ಇದೆ. ಅವರಿಗೆ ಶಬ್ದಗಳು ಕೇಳಿಸ್ತಾ ಇದೆ. ಕೆಲವರು ಕರ್ತನು ಅರಣ್ಯರ ಪಾಳೆಯದವರಿಗೆ ಸಹಿತವಾದ ಮಹಾ ಸೈನ್ಯದ ಘೋಷವು ಕೇಳಿಸುವಂತೆ ಮಾಡಿದ್ದರಿಂದ ಅವರು ಇಸ್ರಾಯೇಲರ ಅರಸನು ಐಗುಪ್ತ ಇವುಗಳ ಅರಸರಿಗೆ ಹಣ ಕೊಟ್ಟು ಅವರನ್ನು ನಮಗೆ ವಿರೋಧವಾಗಿ ಕರೆತಂದಿದ್ದಾನೆ ಅಂದುಕೊಂಡು ತಮ್ಮ ಗುಡಾರಗಳನ್ನು, ಕತ್ತೆ ಕುದುರೆಗಳನ್ನು, ಪಾಳೆಯದಲ್ಲಿದ್ದೆಲ್ಲವನ್ನು ಬಿಟ್ಟು ತಮ್ಮ ಜೀವ ರಕ್ಷಣೆಗಾಗಿ ಅದೇ ಸಾಯಂಕಾಲದಲ್ಲಿ ಓಡಿ ಹೋಗಿದ್ದರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ಮಧ್ಯಾಹ್ನದ ಸುಮಾರಿಗೆ ಆ ಒಂದು ಘಟನೆ ನಡೆದ್ರೆ ಸಾಯಂಕಾಲದಲ್ಲಿಯೇ ಶತ್ರು ಸೇನೆಗಳು ಏನಾಗ್ತಾ ಇದಾವೆ? ಓಡಿ ಹೋಗ್ಬಿಟ್ಟವು. ಯಾಕೆ ಓಡಿ ಹೋಗಿದಾವಂತೆ? ಅವ್ರಿಗೆ ಶಬ್ದ ಕೇಳಿಸಕತ್ತದ. ಅಲ್ಲಿ ಏನು ನಡೀತಾ ಇಲ್ಲ, ಆದ್ರೆ ಏನು ಕೇಳಿಸ್ತಾ ಇದೆ ಅವರಿಗೆ? ಶಬ್ದ ಕೇಳಿಸ್ತದೆ. ಏನು ಶಬ್ದಗಳು? ರಥಗಳ ಶಬ್ದ. ಹಲ್ಲೆಲೂಯಾ. ನೀವು ಒಂದು ವೇಳೆ ಬಸ್ಸಿಗೆ ಆರ್ನಿಲ್ಲ ಅಂತೇಳಿ ತಿಳ್ಕೊರಿ, ಇಲ್ಲಿ ನಿಂತ್ಕೊಂಡ್ರಿ ಅಲ್ಲಿ ಬಸ್ ಬರ್ತಾ ಇದೆ ಅಂತೇಳಿ ನೀವು ಹೆಂಗೆ ಇದು ಮಾಡ್ತೀರಿ? ಫೈಂಡ್ ಔಟ್ ಹೆಂಗೆ ಮಾಡ್ತೀರಿ? ಸೌಂಡ್ ಕೇಳಿಸಿದ್ದು ಬಸ್ ಬರೋದು. ಹಲ್ಲೆಲೂಯಾ. ಇದ್ರಂಗೆ ದೇವ್ರು ಇಲ್ಲಿ ಏನು ಮಾಡಕತ್ತಲ್ಲ ಅಂದ್ರೆ ಏನು ಮಾಡಕತ್ತನ? ಇವರೆಲ್ಲರ ಶತ್ರುಗಳಿದ್ದಾರೆ. ನಾಳೆ ದಿನ ನಾವು ನುಗ್ಗಿ ಇಸ್ರಾಯೇಲರೆಲ್ಲರನ್ನು ನಾವು ನಾಶ ಮಾಡಬೇಕು, ಸಾಯಿಸಬೇಕು ಅಂತೇಳಿ ಪ್ಲಾನ್ ಮಾಡಿಕೊಂಡು ಏನು ಮಾಡಿದಾರೆ? ಇಲ್ಲಿ ಇದ್ದಾರೆ ಪ್ರಿಯರೇ. ಆದರೆ ಅಲ್ಲಿ ದೇವರು ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ದೇವರು ಒಂದು ಅದ್ಭುತವಾದ, ಅತಿಶಯವಾದಂಥ ಕಾರ್ಯವನ್ನ ಮಾಡ್ತಾ ಇದ್ದಾನೆ. ಆ ಕಾರ್ಯ ಏನಂದ್ರೆ, ಅಲ್ಲಿರ್ತಕ್ಕಂಥ ಶತ್ರು ಸೈನ್ಯ ಅವರು ಲಕ್ಷವಾಗಿ ಇರುವಾಗ ಆ ಜನರ ಮಧ್ಯದಲ್ಲಿ ಭಯಂಕರವಾಗಿರ್ತಕ್ಕಂಥ ಶಬ್ದಗಳು ಏನ್ ಮಾಡ್ತಾ ಇದಾವೆ? ಕೇಳಿಸ್ತಾ ಇದಾವೆ. ಹಲ್ಲೆಲೂಯಾ. ಎಂತ ಶಬ್ದಗಳು ಕೇಳಿಸ್ತಾ ಇದಾವ? ರಥಗಳ ಶಬ್ದಗಳು ಕೇಳಿಸ್ತಾ ಇದಾವ. ಅಯ್ಯೋ, ಲಕ್ಷ ಜನರು ನಮ್ಮ ಮೇಲೆ ಯುದ್ಧಕ್ಕೆ ಬರ್ತಾ ಇದ್ದಾರೇನೋ ಎನ್ನುವಂತ ಶಬ್ದಗಳು ಕೇಳಿಸ್ತಾ ಇದಾವೆ ಪ್ರಿಯರೇ. ಹಲ್ಲೆಲೂಯಾ. ಶಬ್ದಗಳು ಕೇಳಿಸುವಾಗ ಇವ್ರು ಅಂದುಕೊಳ್ತಾ ಇದ್ದಾರೆ, ಅರಾಮ್ಯರ ಅರಸನ್ನು, ಅಲ್ಲಿರ್ತಕ್ಕಂಥ ದಂಡಾಧಿಪತಿಗಳು, ಸೈನಿಕರು ಎಲ್ಲರೂ ಹೇಳಿಕೊಳ್ತಾ ಇದ್ದಾರೆ, ಅಯ್ಯೋ ನಾವೇನು ಕಡಿಮೆ ಅಂತೇಳಿ ಅನ್ಕೊಂಡಿದ್ದೀವಿ ಇವ್ರನ್ನ. ಇವ್ರು ಏನು ಮಾಡಿದಾರ? ಐಗುಪ್ತ ದೇಶದ ರಾಜಕ್ಕೆ ಹೋಗಿ ರೊಕ್ಕ ಕೊಟ್ಟು ಮತ್ತು ಇತ್ತಿಯ ರಾಜನ ಹತ್ರ ಹೋಗಿ ಲಂಚ ಕೊಟ್ಟು, ಕಪ್ಪು ಹಣವನ್ನ ಕೊಟ್ಟು ಅವ್ರನ್ನ ಕರ್ಕೊಂಡು ಬಂದಿದ್ದಾರೆ. ಅವ್ರ ಸೈನ್ಯ 3 ದೇಶದ ಸೈನ್ಯಗಳಾಗಿದ್ದಾವ. ನಮ್ಮನ್ನ ಇವ್ರು ಏನ್ ಮಾಡ್ತಾರೆ? ನಾಶ ಮಾಡಿಬಿಡ್ತಾರೆ ಅಂತೇಳಿ ಏನ್ ಮಾಡ್ತಾ ಇದ್ದಾನೆ? ಇವ್ರು ಅಂದುಕೊಳ್ತಾ
ಅರಸ್ತಾ ಕೂತಿದ್ದಾರೆ ಪ್ರೇರ. ಅಂದುಕೊಂಡು ಹಂಗೆ ಇರಲಿಲ್ಲ, ನಮ್ಮ ಜೀವನ ಆದ್ರೂ ಉಳಿಲಿ ಅಂತೇಳಿ ಆ ಗುಡಾರಗಳಲ್ಲಿ ಹಾಕಿರ್ತಕ್ಕಂಥ ಆಹಾರ, ಕುದುರೆಗಳು ಎಲ್ಲವುಗಳನ್ನ ಹಂಗೆ ಬಿಟ್ಟು ಏನ್ ಮಾಡ್ತಾ ಇದ್ದಾರೆ, ಓಡಿ ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ. ಆ ಪರಿಯಾಗಿರ್ತಕ್ಕಂಥ ಶಬ್ದ ಅದು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅಂತಹ ಒಂದು ಶಬ್ದ ಅದು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ಸಮೀಪಕ್ಕೆ ನೀವು ಬರುವಾಗ ದೇವರು ನಿಮಗೆ ಯಾವುದು ಶತ್ರುವಾಗಿ ಇದೆಯೋ ಅದನ್ನ ಏನ್ ಮಾಡ್ತಾನೆ ಆತ, ದೂರಕ್ಕೆ ನಿಲ್ಲಲಾರದ ಹಾಗೆ ಓಡಿ ಹೋಗುವಂತೆ ಮಾಡ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರಿಗೆ ಅಸಾಧ್ಯವಾಗಿರುವಂಥದ್ದು ಈ ಲೋಕದಲ್ಲಿ ಯಾವುದು ಕೂಡ ಇಲ್ಲ. ಹಲ್ಲೆಲೂಯಾ. ಆದರೆ ದೈವ ಸೇವಕರ ಮಾತನ್ನು ನೀನು ಪರಿಪೂರ್ಣವಾಗಿ ನಂಬಬೇಕು, ವಿಶ್ವಾಸ ಇಡಬೇಕು. ಅವಾಗ ಈ ಅರಾಮ್ಯರ ಪಾಳೆಯಕ್ಕೆ ಯಾರು ಹೋಗ್ತಾ ಇದ್ದಾರೆ, 4 ಜನ ಕುಷ್ಠರೋಗಿಗಳು ಹೋಗ್ತಾ ಇದ್ದಾರೆ. ಸತ್ರ ಸಾಯಲಿ ನಾವು ಅಂತೇಳಿ ಹೋದಾಗ ಅವ್ರು ಗುಡಾರಗಳು ಹಾಕಿಕೊಂಡಿದ್ರು. ಗುಡಾರಗಳಂದ್ರೆ ಗೊತ್ತಾಗುತ್ತಾ, ನೀವು ಕೊಡ್ಲೆ ಅವು ಇದು ಮಾಡಿ ಸರಿ ಮಾಡ್ರು ಡೇರೆಗಳಂತೀರ ಅಲ್ಲ, ಕೊಡ್ಲೆ ಕಾಮನ್ ಆಗಿ ಅಂದ್ರೆ ಇವಾಗ ಈ ಜನ್ರೇಷನ್ವರೆಗೆ ಹೇಳಿದ್ರೆ ಗೊತ್ತಾಗಲ್ಲ ನಾವು ಡೇರೆಗಳನ್ನ. ನಿಮ್ಮೂರಾಗ ಕೊಡ್ಲೆ ಬಡಿಯೋರು ಬೇರೆ ದೇಶದಿಂದ ಬೇರೆ ಕಡೆಯಿಂದ ಬಂದಿರ್ತಾರಲ್ಲ, ಅವ್ರು ಏನು ಮಾಡ್ತಾರೆ, ಅವಾಗ ಡೇರೆಗಳನ್ನ ಹಾಕ್ಕೊಳ್ತಾರೆ. ಅದರಂಗ ಆವಾಗಿನ ಕಾಲದಲ್ಲಿ ಡೇರೆಗಳನ್ನ ಹಾಕ್ಕೊಂಡು ಏನು ಮಾಡ್ತಾ ಇದ್ರು, ಜೀವಿಸ್ತಾ ಇದ್ರು. ಬೇರೆ ದೇಶಕ್ಕೆ ಹೋದಂಥ ಸಂದರ್ಭದಲ್ಲಿ, ಯುದ್ಧ ಮಾಡುವಂಥ ಸಂದರ್ಭದಲ್ಲಿ ಸೈನಿಕರೆಲ್ಲರೂ ಆ ರೀತಿಯಾಗಿ ಮಾಡ್ತಾ ಇದ್ರು. ಆ ಡೇರೆಯಲ್ಲಿ ಎಲ್ಲ ಆಹಾರ ಸಾಮಗ್ರಿಗಳನ್ನು ಅವರು ಇಟ್ಕೊಳ್ತಾ ಇದ್ರು. ಆ ಸಂದರ್ಭದಲ್ಲಿ ಡೇರೆಗಳ ಹತ್ರಕ್ಕೆ ಹೋಗ್ತಾ ಇದ್ದಾರೆ. ಮೊದಲನೇ ಡೇರೆ ನೋಡಿದ್ರು, ಯಾರು ಇಲ್ಲ ಇದರಲ್ಲಿ ಅನ್ಕೊಂಡ್ರಿ ಇವರು. ಯಾರು? ಕುಷ್ಠರೋಗಿಗಳು. ಚೆನ್ನಾಗಿ ಒಳ್ಳೆ ಆಹಾರ ಇದೆ, ಎಲ್ಲ ಇದೆ, ಸಮೃದ್ಧಿ ಇದೆ, ಯಾರು ಇಲ್ಲ ಅನ್ಕೊಂಡ್ರು. ಮತ್ತೆ ಇನ್ನೊಂದು ಡೇರೆಗೆ ನೋಡಿದ್ರು, ಎಲ್ಲ ಡೇರೆಗಳು ಅಡ್ಡಾಡಿದ್ರು, ಯಾರು ಕೂಡ ಇಲ್ಲವೇ ಇಲ್ಲ. ಹಲ್ಲೆಲೂಯಾ. ಅವಾಗ ಅನ್ಕೊಳ್ತಾ ಇದ್ದಾರೆ ಏನಂತೇಳಿ, ದೇವರು ನಮಗೆ ಇದನ್ನು ಕೊಟ್ಟಿದ್ದನ್ನ, ಇಂತಹ ಒಂದು ಶುಭವಾರ್ತೆಯನ್ನು ನಾವು ಸಾರಲಾರದೆ ಇರೋದು ಒಳ್ಳೆಯದಾ ಅಂತೇಳಿ 9ನೇ ವಚನ ಹೋದ್ರಿ. ಅನಂತರ ಅವರು, ಇದು ಶುಭವಾರ್ತೆಯ ದಿವಸವಾಗಿದೆ, ನಾವು ಇದನ್ನು ಪ್ರಕಟಿಸದಿರುವುದು ಒಳ್ಳೆಯದಲ್ಲ. ಬೆಳಗಾಗುವವರೆಗೆ ತಡ ಮಾಡಿದರೆ ಶಿಕ್ಷೆಗೆ ಪಾತ್ರರಾದೆವು. ಆದುದರಿಂದ ಹೋಗಿ ಅರಮನೆಯವರಿಗೆ ಈ ಸಂಗತಿಯನ್ನು ತಿಳಿಸೋಣ ಎಂದು ಮಾತಾಡಿಕೊಂಡು ಅಲ್ಲಿಂದ ಹೊರಟು ಊರ ಬಾಗಿಲಿಗೆ ಬಂದು ಕಾಯುವವರಿಗೆ ನಾವು ಅರಾಮ್ಯರ ಪಾಳೆಯಕ್ಕೆ ಹೋಗಿದ್ದೆವು. ಅಲ್ಲಿ ನಮಗೆ ಯಾರು ಕಾಣಿಸಲಿಲ್ಲ, ಮನುಷ್ಯನ ಶಬ್ದವೂ ಇಲ್ಲ. ಕತ್ತೆ ಕುದುರೆಗಳು ಅಲ್ಲಲ್ಲಿ ಕಟ್ಟಲ್ಪಟ್ಟಿರುತ್ತವೆ, ಡೇರೆಗಳು ಇದ್ದ ಹಾಗೆ ಇರುತ್ತವೆ ಎಂದು ಕೂಗಿ ತಿಳಿಸಿದರು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇದನ್ನು ಕೂಡ ರಾಜ ನಂಬುತ್ತಾ ಇಲ್ಲ. ಏನಂತ ಇದ್ದಾನೆ, ಇಲ್ಲ ಅವ್ರು ಡೇರೆ ಬಿಟ್ಟು ಒಂದು ವೇಳೆ ಇಸ್ರಾಯೇಲರು ಯಾರು ಇಲ್ಲ ಅಂತೇಳಿ ಅನ್ಕೊಂಡು ನಾವು ಅಲ್ಲಿ ಡೇರೆ ಹತ್ರಕ್ಕೆ ಹೋದ್ರೆ ಅವರೆಲ್ಲರೂ ನಮ್ಮ ಮೇಲೆ ಬಂದು ಸಂಹಾರ ಮಾಡ್ತಾರ ಅಂತೇಳಿ ಅನ್ಕೊಳ್ತಾ ಇದ್ರು. ಮತ್ತೆ ಅಪನಂಬಿಕೆ. ಹಲ್ಲೆಲೂಯಾ. ದೇವರು ಸಮೃದ್ಧಿಯನ್ನು ತೋರಿಸಿದಾಗ ಮತ್ತೆ ಕೆಲವು ಜನರು ಏನಾಗ್ತಾರೆ, ಅಪನಂಬಿಕೆ ಉಳ್ಳವರು ಆಗ್ತಾರೆ. ಹಲ್ಲೆಲೂಯಾ. ಮೊದಲನೇದಾಗಿ ಎಲ್ಲಿ ಅಪನಂಬಿಕೆಯನ್ನು ತೋರಿಸಿದ್ರು ಇವರು, ದೇವರು ಕೊಡ್ತಾನೆ ಅಂತೇಳಿ ಆ ಮಾತನ್ನು ಸರಿಯಾಗಿ ನಂಬಲಿಲ್ಲ. ಹಲ್ಲೆಲೂಯಾ. ಅಲ್ಲಿ ಅಪನಂಬಿಕೆ ತೋರಿಸಿದ್ರು. ದೇವರು ಕೊಟ್ಟಿದ್ದಾನೆ ಆದರೂ ಕೂಡ ಇವ್ರು ಏನು ಮಾಡ್ತಾ ಇಲ್ಲ, ನಂಬುತ್ತಾ ಇಲ್ಲ. ನೋಡ್ರಿ ಹೆಂಗಿರುತ್ತೆ ಮನುಷ್ಯನ ಒಂದು ಗುಣ, ಮನುಷ್ಯನ ಒಂದು ಸ್ವಭಾವ. ದೇವ್ರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಯಾವ ಕುಷ್ಠ ರೋಗಿಗಳು ಆ ಒಂದು ದೇಶಕ್ಕೆ, ಆ ಒಂದು ನಾಡಿಗೆ, ಅಲ್ಲಿರ್ತಕ್ಕಂಥ ತಮ್ಮ ಕುಟುಂಬಗಳಿಗೆ ಬೇಡವಾದವರಾಗಿದ್ದರು, ಅದೇ ಕುಷ್ಠ ರೋಗಿಗಳ ಮೂಲಕವಾಗಿ ಒಂದು ಶುಭ ವರ್ತಮಾನವನ್ನು ದೇವ್ರು ಏನ್ ಮಾಡ್ತಾ ಇದ್ದಾನೆ, ತಿಳಿಸ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದ್ದಾನೆ, 4 ಜನರು ಬಂದು ಶುಭ ವರ್ತಮಾನವನ್ನು ತಿಳಿಸ್ತಾ ಇದ್ದಾರೆ ಪ್ರಿಯರೇ. ಅಲ್ಲಿ ಹೋಗಿ ಆ ಡೇರೆಗಳಲ್ಲಿ ಇರ್ತಕ್ಕಂಥ ವಸ್ತುಗಳನ್ನೆಲ್ಲ ಏನ್ ಮಾಡಿದ್ರು, ಒಂದು ಕಡೆಯವರು ಬಚ್ಚಿಟ್ರು, ಅಡಗಿಸಿಟ್ಟ ಮೇಲೆ ಈ ಶುಭ ವರ್ತಮಾನವನ್ನು ಸಾರಲಾರದೆ ಇದ್ರೆ ನಾವು ಶಿಕ್ಷೆಗೆ ಪಾತ್ರರಾಗ್ತೀವಿ ಅಂತೇಳಿ ಏನ್ ಮಾಡ್ತಾ ಇದ್ದಾರೆ, ಅರಸನ ಬಳಿಗೆ ಹೋಗ್ತಾ ಇದ್ದಾರೆ. ಅರಸನ ಆಗಲು ಕೂಡ ಏನ್ ಮಾಡ್ತಾ ಇಲ್ಲ, ನಂಬುತ್ತಾ ಇಲ್ಲ, ವಿಶ್ವಾಸವನ್ನೇ ಇಡ್ತಾ ಇಲ್ಲ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ಅವಾಗ ಒಂದು ಪ್ಲಾನ್ ಮಾಡ್ತಾರೆ, 4 ಜನ ಸೈನಿಕರನ್ನು ಕಳಿಸಿಬಿಡ್ರಿ, 2 ಜೋಡಿ ಕುದುರೆಗಳ ಮೂಲಕವಾಗಿ 4 ಜನ ಸೈನಿಕರನ್ನು ಕಳಿಸಿಬಿಡ್ರಿ, ಅಲ್ಲಿ ಸೈನಿಕರು ಹೋಗಿ ಏನು ಮಾಡ್ತಾರೆ, ನೋಡಿಕೊಂಡು ಬರ್ತಾರೆ ಅಂತೇಳಿ. ಹಲ್ಲೆಲೂಯಾ. ಅದರಂಗೆ ಏನು ಮಾಡಿದ್ರು ಪ್ರಿಯರೇ, ಸೈನಿಕರನ್ನು ಕಳಿಸಿದ್ರು, ಅಲ್ಲಿ ಯಾರು ಕೂಡ ಇರಲಿಲ್ಲ. ಆವತ್ತಿನ ದಿನವೇ ಯಾರ್ದದು ಆಹಾರ, ಯಾರ್ದದು ಹಣ ಅಲ್ಲಿರೋದು, ಯಾರು ಅವು ಕತ್ತೆಗಳು, ಅಲ್ಲಿರ್ತಕ್ಕಂಥ ಕುದುರೆಗಳು, ಯಾರು ಅವು ಶತ್ರುಗಳು. ಹಲ್ಲೆಲೂಯಾ. ಇವರಿಗೆ ಸಂಬಂಧಪಟ್ಟಿರೋದೇ ಅಲ್ಲ. ಹಲ್ಲೆಲೂಯಾ. ಆದರೂ ದೇವರು ಏನು ಮಾಡಿದ, ಅವುಗಳನ್ನು ಅವರಿಗೆ ಒದಗಿಸಿ ಕೊಟ್ಟ ಪ್ರಿಯರೇ. ಆವತ್ತಿನ ದಿನವೇ ಆ ಸುದ್ದಿಯನ್ನು ಕೇಳಿ ರಾಜನ ಸೈನಿಕರು, ಅಲ್ಲಿರ್ತಕ್ಕಂಥ ಜನರೆಲ್ಲರೂ ಓಡಿ ಹೋಗಿ ಐಗುಪ್ತ ದೇಶದ ಆ ಒಂದು ಸಮಾರ್ಯ ದೇಶದ ಅರಾಮ್ಯರ ದೇಶದಲ್ಲಿ ಇರ್ತಕ್ಕಂಥ ಆ ಒಂದು ಏನು ಮಾಡಿದ್ರು, ಡೇರೆಗಳಲ್ಲಿ ಇರ್ತಕ್ಕಂಥ ಎಲ್ಲವುಗಳನ್ನು ತೆಗೆದುಕೊಂಡು ದೇಶಕ್ಕೆ ಬಂದರು ಪ್ರಿಯರೇ. ಯಾವ ದೇವರ ಪ್ರವಾದಿ ಹೇಳಿದನು,
ಅದೇ ಪ್ರಕಾರವಾಗಿ 1 ರೂಪಾಯಿಗೆ ಎಷ್ಟು ಸೇರು ಗೋಧಿ ಹಿಟ್ಟು? 12 ಸೇರು ಗೋಧಿ ಹಿಟ್ಟು ಮಾರಲ್ಪಡ್ತು. ಮತ್ತೆ 1 ರೂಪಾಯಿಗೆ 24 ಸೇರು ಜವೆ ಗೋಧಿ ಹಿಟ್ಟು ಮಾರಲ್ಪಡ್ತು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಇವತ್ತಿನ ದೇವರು ಹೇಳ್ತಾ ಇದ್ದಾನೆ, ನಿನಗಲ್ಲದೆ ಇರ್ತಕ್ಕಂಥದ್ದನ್ನ ಆಸ್ತಿಯನ್ನು ದೇವರು ನಿನಗೆ ಒದಗಿಸಿ ಕೊಡ್ತಾನೆ. ಹಲ್ಲೆಲೂಯಾ. ಒಂದ್ಸಾರಿ ಆಲೋಚನೆ ಮಾಡ್ರಿ, ಇಸ್ರಾಯೇಲ್ಯರು ಎಲ್ಲಿದ್ದಾರೆ? ಐಗುಪ್ತ ದೇಶದಲ್ಲಿ ಇದ್ದಾರೆ. ಅವರು ದುಡಿದಿರ್ತಕ್ಕಂಥದ್ದಲ್ಲದು ಯಾವುದು? ಹಣ. ಆದರೂ ದೇವರು ಏನು ಮಾಡ್ತಾ ಇದ್ದಾನೆ ನೋಡ್ರಿ. ಒಂದ್ಸಾರಿ ನೀವು ಸತ್ಯವೇದ ಪುಸ್ತಕ ವಿಮೋಚನಾ ಕಾಂಡ ತೆಗೀರಿ ಒಂದ್ಸಾರಿ. Hallelujah. Praise the Lord. ಇಸ್ರಾಯೇಲರು ಮೋಶೆಯ ಮಾತಿನ ಮೇರೆಗೆ ಐಗುಪ್ತರಿಂದ ಬೆಳ್ಳಿ ಬಂಗಾರದ ಒಡವೆಗಳನ್ನು ಬಟ್ಟೆಗಳನ್ನು ಕೇಳಿಕೊಂಡರು. ಯೆಹೋವನು ಅವರ ಮೇಲೆ ಐಗುಪ್ತರಲ್ಲಿ ದಯೆಯನ್ನು ಹುಟ್ಟಿಸಿದ್ದರಿಂದ ಅವರು ಕೇಳಿಕೊಂಡಿದ್ದನ್ನು ಕೊಟ್ಟರು. ಹೀಗೆ ಇಸ್ರಾಯೇಲರು ಐಗುಪ್ತರ ಸ್ವತ್ತನ್ನು ಸೂಲುಕೊಂಡರು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅವರು ದುಡಿದಿರುವಂಥದ್ದಲ್ಲ, ಅವರ ಕಷ್ಟಾರ್ಜಿತ ಅಲ್ಲವೇ ಅಲ್ಲ. ಆದರೂ ದೇವರು ಏನು ಮಾಡ್ತಾ ಇದ್ದಾನೆ? ಬಹುಮಾನವಾಗಿ ಕೊಡ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಈ ಅರಾಮ್ಯರ ಅರಸರ ಒಂದು ಪಾಳೆಯಗಳಲ್ಲಿ ಇರ್ತಕ್ಕಂಥ ಹಣವಾಗಿರಲಿ, ವಜ್ರ ವೈಡೂರ್ಯಗಳಾಗಿರಲಿ, ಹಿಟ್ಟಾಗಿರಲಿ, ಅಲ್ಲಿರ್ತಕ್ಕಂಥ ಕತ್ತೆ ಕುದುರೆಗಳಾಗಿರಲಿ, ಅವೆಲ್ಲವುಗಳು ಬೆಲೆ ಬಾಳುವಂಥವುಗಳೇ. ಹಲ್ಲೆಲೂಯಾ. ಅವುಗಳನ್ನು ದೇವರು ಏನು ಮಾಡಿದ್ರು? ಫ್ರೀಯಾಗಿನೇ ಇವರಿಗೆ ಕಟ್ಟಿಕೊಟ್ರು ಪ್ರಿಯರೇ. ದೇವರ ಸೇವಕನ ಬಾಯಿಂದ ಬಂದಿರತಕ್ಕಂಥ ಒಂದು ಮಾತು ದೇವರು ಏನ್ ಮಾಡಿದ್ರು? ನೆರವೇರಿಸಿದರು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯ ಹೇಳ್ತಾ ಇದೆ, ಯಾವ ರೀತಿಯಾಗಿ ಇಸ್ರಾಯೇಲ್ಯರು ಐಗುಪ್ತವನ್ನ ಸೂರೆ ಮಾಡಿದ್ರು, ಇವತ್ತಿನ ದಿನವೂ ಕೂಡ ದೇವರು ನಮ್ದು ಅಲ್ಲ ಅಂತೇಳಿ ನಾವು ಅನ್ಕೊಳ್ಳುವಂಥದ್ದನ್ನ ದೇವರು ನಮಗೆ ಬಹುಮಾನವಾಗಿ ಕೊಡ್ಲಿಕ್ಕಿದ್ದಾನೆ. ಹಲ್ಲೆಲೂಯಾ. ಅದು ಭೂಮಿ ಆಗಿರ್ಬೋದು, ಹಣ ಆಗಿರ್ಬೋದು, ಇನ್ನೊಂದು ಮುನ್ನೊಂದು ವಸ್ತು ಆಗಿರ್ಬೋದು, ಅದನ್ನ ದೇವರು ಏನ್ ಮಾಡ್ತಾ ಇದ್ದಾನೆ? ನಾವು ಕಷ್ಟ ಪಡಲಾರದ ಸ್ಥಿತಿಯಲ್ಲಿ ಇದ್ದಾಗಲೂ ಕೂಡ ಅದನ್ನ ಆತನು ಅನುಗ್ರಹಿಸುವುದಕ್ಕೆ ಇಷ್ಟಪಟ್ಟಿರುವ ದೇವರಾಗಿದ್ದಾನೆ. ದೇವರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಅಲ್ಲಿ ಒಂದು ಕಾರ್ಯವನ್ನ ನಂಬಲಾರದೆ ಇರತಕ್ಕಂಥ ವ್ಯಕ್ತಿ ಏನಾದೆಂಬುದಾಗಿ ನಾವು ನೋಡುವಾಗ ಎಲ್ಲವನ್ನ ಕೊಡುವಂತವರಾಗಿದ್ದಾರೆ, ನಾಶನದಿಂದ ತಪ್ಪಿಸುವವರಾಗಿದ್ದಾರೆ, ಸಮೃದ್ಧಿಯನ್ನ ಕೊಡುವಂತವರಾಗಿದ್ದಾರೆ, ಶಾಂತಿ ಸಮಾಧಾನವನ್ನು ಕೊಡುವಂತವರಾಗಿದ್ದಾರೆ. ಕಷ್ಟದಿಂದ, ನಷ್ಟದಿಂದ, ವ್ಯಾಧಿಯಿಂದ, ಬಾಧೆಯಿಂದ, ದುಃಖದಿಂದ, ಬಡತನದಿಂದ ದೂರ ಮಾಡಿ ಸಮೃದ್ಧಿಯನ್ನು ಕೊಡುವ ದೇವರಾಗಿದ್ದಾರೆ. ಎಷ್ಟೋ ದಿನಗಳು ನೀನು ಸಮಾಧಾನ ಇಲ್ಲದೆ ಜೀವಿಸ್ತಾ ಇದ್ದೀಯಾ? ಎಷ್ಟೋ ದಿನಗಳು ಕುಟುಂಬದಲ್ಲಿ ಸಮಾಧಾನ ಇಲ್ಲದೆ ಜೀವಿಸ್ತಾ ಇದ್ದೀಯಾ? ಎಷ್ಟೋ ದಿನಗಳು ಸೊಸೆಯ ಮೇಲೆ, ಮಗನ ಮೇಲೆ, ಅಣ್ಣ ತಮ್ಮಂದರ ಮೇಲೆ, ಅಕ್ಕಪಕ್ಕದವರ ಮೇಲೆ, ಸ್ನೇಹಿತರ ಮೇಲೆ ನಿಂದನೆ ಮಾಡ್ತಾ ಇದೆಯಾ? ಬೇಯ್ತಾ ಇದೆಯಾ? ಅವರ ಮೇಲೆ ಹೊಟ್ಟೆ ಕಿಚ್ಚು ಪಡ್ತಾ ಇದೆಯಾ? ಅದೇ ಪ್ರಕಾರವಾಗಿ ಅವ್ರನ್ನ ಯಾರಾದರೂ ಬೈದರೆ ನೀನು ಸಂತೋಷ ಪಡ್ತೀಯ? ಆ ಪ್ರಕಾರವಾಗಿ ಇಷ್ಟು ದಿವಸ ನೀನು ಜೀವಿಸಿದ್ದೀಯೇನೋ, ಅದಕ್ಕಾಗಿ ನಿನಗೆ ಸಮಾಧಾನ ಇಲ್ಲ. ನಿನ್ನ ಬಾಯಿಯೇ ನಿನಗೆ ಸಮಾಧಾನ ಇಲ್ದಂಗೆ ಮಾಡಿದೆ, ರೋಗವನ್ನು ತಂದಿದೆ. ಪಾಪದಿಂದ ರೋಗ, ರೋಗದಿಂದ ಮರಣ, ಹಠಾತ್ತನೆ ಬರುವ ಆಪತ್ತಿಗೆ ತುತ್ತಾಗದಂತೆ ದೇವರು ನಿನ್ನನ್ನು ನಿಂದಿಸಿದ್ದಾರೆ. ಕಾರಣ ಒಂದೇ, ಆತನ ಮಾತಿಗೆ ನೀನು ಬೆಲೆ ಕೊಟ್ಟು ನೀನು ಕ್ಷಮಿಸಬೇಕು. ಯಾರ ಮೇಲೆ ನೀನು ಸಿಟ್ಟಿಟ್ಕೊಂಡಿಯೋ, ಯಾರು ಕಂಡ್ರೆ ನಿನಗಾಗಲ್ವೋ, ಯಾರನ್ನ ದ್ವೇಷ ಮಾಡ್ತಾ ಇದೆಯೋ, ಅರಮ್ಮರ ಅರಸನಿಗೆ ದೈವ ಸೇವಕರು ಹೇಳಿದ ಮಾತನ್ನ ಒಬ್ಬ ವ್ಯಕ್ತಿ ಅಲಕ್ಷ್ಯ ಮಾಡಿದ. ದೇವರೇ ದೇವಲೋಕದ ಬಾಗಿಲು, ಆಕಾಶದ ಬಾಗಿಲು ತೆಗೆದು ಸುರಿದ್ರ ಸಮಯ ಲಕ್ಷಾನುಗಟ್ಟಲೆ ಜನರಿಗೆ ತಿನ್ನೋಕ್ಕಾಗಲ್ಲ, ಇದೆಲ್ಲ ಸುಳ್ಳು ಮಾತು ಅಂತ ಹೇಳಿದ. ಅದಕ್ಕೆ ದೈವ ಸೇವಕರೊಂದು ಮಾತು ಹೇಳಿದ್ರು, ನೀನು ಕಣ್ಣಾರೆ ನೋಡ್ತೀಯ ಅದಾಗುವುದನ್ನ, ಆ ಸಮೃದ್ಧಿಯನ್ನು ನೀನು ನೋಡ್ತೀಯ, ಆದ್ರೆ ನೀನು ಅನುಭವಿಸುವುದಿಲ್ಲ ಅಂತಂದ್ರು. ಅದೇ ಪ್ರಕಾರವಾಗಿ ಆ ಕುಷ್ಠರೋಗಿಗಳು ಸಮೃದ್ಧಿಯನ್ನ ದೇವರು ಅವರಿಗೆ ತೋರಿಸಿದ. ಅರಸನು ಹೋಗಿ ಅವರಿಗೆ ತಿಳಿಸಲಾಗಿ ಆ ಅರಸನು ನೋಡಿಕೊಂಡು ಬಂದು
ಲಕ್ಷಾನುಗಟ್ಟಲೆ ಜನರೆಲ್ಲರೂ ಸುಖವಾಗಿ ಜೀವಿಸುವ ಹಾಗೆ ಸಮೃದ್ಧಿಯನ್ನು ದೇವರು ಕೊಟ್ಟ. ಆದರೆ ಯಾರು ಸಂಶಯ ಪಟ್ಟಿದ್ರು, ಯಾರು ಅವಹೇಳನ ಮಾಡಿದ್ರು, ದೈವ ಸೇವಕರ ಮಾತನ್ನ ಅಲಕ್ಷ್ಯ ಮಾಡಿದ್ರು, ಆ ಮನುಷ್ಯ ಇವರು ಓಡೋಡಿ ಆ ಒಂದು ಸಮೃದ್ಧಿಯನ್ನ, ಆ ಧನಧಾನ್ಯಾದಿಗಳನ್ನು ತೆಗೆದುಕೊಂಡು ಬರುವುದಕ್ಕೆ ಓಡ್ತಾ ಇರಬೇಕಾದ್ರೆ ಅವರ ಮಧ್ಯದಲ್ಲಿರ್ತಕ್ಕಂಥ ಈ ವ್ಯಕ್ತಿ ಕೆಳಗೆ ಬಿದ್ದು ತುಳಿತಕ್ಕೆ ಬಲಿಯಾಗಿ ಸತ್ತು ಹೋದ ಪ್ರಿಯರೇ. ಅದಕ್ಕಿಂತ ಮುಂಚೆ ದೈವ ಸೇವಕರು ಹೇಳಿದ್ರು, ನೀನು ಅನುಮಾನ ಪಟ್ಟಿ ದೇವರ ಮಾತನ್ನು ನೀನು ಅಲಕ್ಷ್ಯ ಮಾಡಿದೆ, ಕಣ್ಣಾರೆ ನೋಡ್ತೀವಿ ಸಮೃದ್ಧಿಯನ್ನು, ಆದರೆ ನೀನು ಅನುಭವಿಸೋದಿಲ್ಲ ಅಂತ. ಇವತ್ತು ದೇವರು ನಿನಗೆ ನಿನ್ನ ಸಂಗಡ ಮಾತಾಡೋದಕ್ಕಾಗಿ, ನಿನ್ನ ಕಷ್ಟವನ್ನು ತೆಗೆದುಹಾಕುವುದಕ್ಕಾಗಿ ದೇವರು ನೇರವಾಗಿ ನಿನ್ನ ಸಂಗಡ ಮಾತಾಡಿದ್ದಾರೆ. ಈಗ ನಿನ್ನ ಕಷ್ಟವನ್ನು ಹೇಳಿಕೊ. ದೇವರೇ, ನಾನು ಇಷ್ಟು ದಿವಸ ಅನುಮಾನ ಪಟ್ಟಿದ್ದೀನಿ, ಇಷ್ಟು ದಿವಸ ಸಮಾಧಾನ ಇಲ್ದಂಗೆ ಜೀವಿಸಿದ್ದೀನಪ್ಪ. ಸ್ವಂತ ಮಕ್ಕಳನ್ನೇ, ಎಂಥ ಬರಗಾಲ ಪ್ರಿಯರೇ, ಸ್ವಂತ ಮಕ್ಕಳನ್ನೇ ಕೊಂದು ತಿನ್ನುವಂಥ ಬರಗಾಲ, ಅಂಥ ಬರಗಾಲ ನಮಗಿಲ್ಲ. ಆದರೆ ಇವತ್ತು ದೇವರು ಹೇಳ್ತಾ ಇದ್ದಾರೆ ಪ್ರಿಯರೇ, ಎಲ್ಲ ಸ್ಥಿತಿಗತಿಗಳಿಂದ ನಿನಗೆ ದೂರ ಮಾಡ್ತಾರೆ ಎಂಬುದಾಗಿ. ಹೌದು, ಯಾಕಂದರೆ ಆತ ಸೃಷ್ಟಿಕರ್ತನಾದ ದೇವರು, ಇಲ್ಲದನ್ನು ಇರುವಂತೆ ಮಾಡಿದ ದೇವರು, ಕ್ಷಣದಲ್ಲಿ ಎಲ್ಲವನ್ನು ಕೊಡುವ ದೇವರಾಗಿದ್ದಾರೆ. ಆತನ ಕಡೆ ಲಕ್ಷ್ಯ ಇಡಬೇಕು, ಆತನ ಕಡೆ ನೀನು ಮನಸ್ಸಿಡಬೇಕು, ಆತನ ಹೇಳಿದ ಮಾತನ್ನ ನೀನು ನಂಬಬೇಕು. ಆತನು ಒಬ್ಬ ವ್ಯಕ್ತಿಯನ್ನ ನಿಲ್ಲಿಸಿ ಬಾಯಿಗೆ ಬಾಯಾಗಿದ್ದು ನಿನ್ನ ಸಂಗಡ ಮಾತಾಡ್ತಾ ಇದ್ದಾನೆ. ನಿನ್ನ ಕಷ್ಟವನ್ನು ತೆಗೆದುಹಾಕಲು ಬಂದಿದ್ದಾನೆ. ನೀನು ಈ ಸಮಯದ ಕಷ್ಟವನ್ನು ದೇವರಿಗೆ ಹೇಳ್ಕೋ, ನಿನ್ನ ನೋವನ್ನು ಹೇಳಿಕೋ. ಆತ ಕಲ್ಲು ಕಟ್ಟಿಗೆ ಅಲ್ಲ, ನೀನು ನಾನು ಮಾಡಿ ಗೊಂಬೆ ಅಲ್ಲ. ನೀನು ನಾನು ಮಾಡಿದ ಗೊಂಬೆಗೆ ನಾವೇ ಮಾಡಬೇಕು, ಮೈ ತೊಳಿಬೇಕು, ನಾವೇ ಬಟ್ಟೆ ಉಡಿಸ್ಬೇಕು. ಅಷ್ಟು ಚೀಪಾಗಿ ದೇವ್ರನ್ನ ತಿಳಿಬೇಡ. ಅನಾಹುತ ಯಾವಾಗ ಆಗುತ್ತೋ ಗೊತ್ತಿಲ್ಲ, ಅದು ಯಾವ ಪ್ರಕಾರ ಬರುತ್ತೋ ನಿನಗೆ ಗೊತ್ತಿಲ್ಲ. ನೀನು ಮಾಡಿದ್ದೇ ಒಂದು ವೇಳೆ ಅದು ದೇವರಾದ್ರೆ ತಪ್ಪಿಸ್ತಾ ಇತ್ತು, ಆದರೆ ನಿನ್ನ ಉಂಟು ಮಾಡಿದ ದೇವರು ಮೇಲಿದೇನ, ಆತ ನಿನ್ನ ಕೈಯಾಗ ತಯಾರಾಗುವಷ್ಟು ಅಷ್ಟು ಬಲಹೀನ ಅಲ್ಲ. ಬುದ್ಧಿವಂತನೋ ನೀನಾದರೆ ಬುದ್ಧಿಯುಳ್ಳ ಭಗವಂತನ, ಜ್ಞಾನವುಳ್ಳ ಭಗವಂತನ ತಿಳಿದುಕೋ. ಇವತ್ತು ದೇವರಿಗೆ ಸಮರ್ಪಣೆ ಮಾಡು. ಆತ ನಿನ್ನ ಸೃಷ್ಟಿ ಮಾಡಿದ್ದಾನೆ. ನೀನು ಯಾವ ಪ್ರಕಾರವಾಗಿ ನಡ್ಕೊಂಡ್ರು ಕೂಡ ನಿನ್ನ ಲಕ್ಷ್ಯ ಬಿಟ್ಟು ಕಾಪಾಡ್ತಾ ಬಂದಿದ್ದಾನೆ. ಇವತ್ತು ನಿನ್ನ ಸಂಗಡ ಮಾತಾಡಿದ್ದ, ನಿನ್ನ ಮನಸ್ಸು ಬದಲಾಯಿಸ್ಕೊ. ದೇವ್ರ ಕಡೆ ಲಕ್ಷ್ಯ ಬಿಡು, ದೇವ್ರನ್ನ ಕೇಳು. ಎಲ್ಲದರಿಂದ ಬಿಡುಗಡೆ ಬಂದು. ಇನ್ನೂ ಹಳೆ ಬುದ್ಧಿ ಇದೆಯಾ? ಸೃಷ್ಟಿಯನ್ನು ಪೂಜೆ ಮಾಡಿ ಸೃಷ್ಟಿ ನಾಶವಾಗುತ್ತೆ, ಅದರಿಂದ ನೀನು ನಾಶವಾಗ್ತೀಯ. ಸೃಷ್ಟಿಕರ್ತನ ಧ್ಯಾನ ಮಾಡಿ, ಸೃಷ್ಟಿಕರ್ತನಲ್ಲಿ ವಿಶ್ವಾಸ ಇಟ್ಟು ಆತನ ಶಾಶ್ವತವಾಗಿರೋ ಪ್ರಕಾರ ನೀನು ಶಾಶ್ವತವಾಗಿರ್ತೀಯ. ಇದನ್ನು ತಿಳಿಸುವುದಕ್ಕಾಗಿ ದೇವರು ನಿನ್ನ ಸಂಗಡ ಮಾತಾಡಿದ್ದಾರೆ. ಸಮಯದಲ್ಲಿ ಪ್ರಾರ್ಥನೆ ಪ್ರಾರ್ಥನೆ ಪ್ರಾರ್ಥನೆ, ಯಾರು ಮೌನವಾಗಿರಬೇಡ್ರಿ. ಸರ್ವಶಕ್ತಿಯುಳ್ಳ ದೇವರೇ, ಕರುಣಾನಿಧಿಯ ತಂದೆ, ನನಗೆ ಸ್ತೋತ್ರ. ಇವ್ರನ್ನ ಆಶೀರ್ವದಿಸು, ಇವ್ರನ್ನ ಬಲಪಡಿಸು, ಇವ್ರನ್ನ ಭದ್ರಪಡಿಸು. ಇವರ ಮನೆಗಳನ್ನು ಸ್ವೀಕಾರ ಮಾಡು. ಇರಿಗಿರ್ತಕ್ಕಂಥ ಕಷ್ಟ, ನೋವು, ಬಾಧೆ, ತೊಂದರೆ ಎಲ್ಲ ತೊಲಗಿಸು ದೇವರೇ. ಬರಗಾಲದಲ್ಲಿಯೂ ಕೂಡ ಬಂಗಾರದ ಭವಿಷ್ಯತ್ತು ಕೊಡುವ ಮಹಾ ಭಗವಂತ ನೀನಪ್ಪ. ಯಾಕಂದರೆ ನೀನು ದೇವರಾಗಿದ್ದಿ ಸ್ವಾಮಿ. ನನ್ನ ಪೂರ್ವಿಕರು ಆನಂದವನ್ನು ಅನುಭವಿಸಿದರು. ಹೌದು ಕರ್ತನೆ, ಗರ್ವಿಷ್ಠರಾಗಿ ಜೀವಿಸಿದಾಗ, ಅಹಂಕಾರಗಳಾಗಿ ಜೀವಿಸಿದಾಗ, ನಿನ್ನನ್ನು ಅಲಕ್ಷ್ಯ ಮಾಡಿದಾಗ ಬಂದಿರುವುದೇ ಬರಗಾಲ. ಹೌದು ಕರ್ತನೆ, ಸ್ಪಷ್ಟವಾಗಿ ತಿಳಿಯಪಡಿಸಿದ್ದೆ ಸ್ವಾಮಿ. ದೇವರೇ, ದೀನತೆ ಉಳ್ಳವರಾಗಿ ತಗ್ಗಿಸಿಕೊಂಡು ನಿನ್ನ ಮುಂದೆ ಬಂದಿದ್ದೇವಪ್ಪ. ನಾವೇನೂ ಅಲ್ಲ ಸ್ವಾಮಿ, ನಾವು ಧೂಳಾಗಿದ್ದೇವೆ. ಮಹಾಭಯಂಕರ ನೀನಪ್ಪ. ನಿನ್ನ ಉದ್ದೇಶ ಏನಿದೆ ನಮ್ಮಲ್ಲಿ ನೆರವೇರಿಸಯ್ಯ. ನಮ್ಮನ್ನು ಬಲಪಡಿಸು. ಬಂದಿರುವ ವಾಕ್ಯ ಕೇಳಿರುವ ಇವರ ಮನಸ್ಸನ್ನು ಬದಲಾಯಿಸು. ಸುಭಿಕ್ಷಿತ ಕೊಡು. ಎಲ್ಲ ಘನಮಾನ ಮಹಿಮೆ ನಿಮಗುಂಟಾಗಲಿ. ಯೇಸು ಕ್ರಿಸ್ತ ಮಹಾಪ್ರಭುಗಳ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಪರಮ ತಂದೆ. ಆಮೆನ್. ಹಲ್ಲೆಲೂಯಾ.